ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಜಿ ಕೆ ಪೇಪರ್ ಅಸಿಸ್ಟೆಂಟ್ ಡೈರೆಕ್ಟರ್ HK ಪೇಪರನ್ನು ನೋಡ್ತಿದ್ದೀವಿ. ಆಲ್ರೆಡಿ HK ಪೇಪರ್ ಅಪ್ಲೋಡ್ ಆಗಿದೆ. HK ಪೇಪರು ಇದು ಏಪ್ರಿಲ್ 2023ರಂದು ನಡೆದಿತ್ತು. ಇದರದ್ದು ಪೇಪರ್ದು ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ಇದು ಗ್ರೂಪ್ ಬಿ ಪೇಪರ್ ಆಗಿರುತ್ತೆ. 300 ಮಾರ್ಕ್ಸ್ಗಿದೆ. 2023ರಲ್ಲಿ ನಡೆದಿದೆ. ಕೋಡ್ ನಂಬರ್ 513 ಜಿ ಕೆ ಪೇಪರ್ನ ನೋಡ್ತಿದ್ದೀವಿ. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಈ PDF ಸ್ಟಡಿ ಝೋನ್ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆದರೆ ಅಲ್ಲಿ ಇದ್ರ PDF ಅಪ್ಲೋಡ್ ಮಾಡ್ತೀವಿ. ಅಲ್ಲಿಂದ ತಗೋಬೋದು ಅಂತ ಹೇಳ್ತಾ ಮೊದಲನೇ ಕ್ವಶನ್ ಏನಿದೆ, ಕೆಳಗಿನ ಯಾವ ಪಟ್ಟಿಯಲ್ಲಿ ವಿವಿಧ ಬಯೋಮ್ಸ್ಗಳನ್ನು ನೀಡಲಾಗಿದೆ? ಕೆಳಗಿನ ಪಟ್ಟಿಗಳಲ್ಲಿ ಬಯೋಮ್ಸ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಏನು ಕೇಳಿದ್ದಾನೆ, ಇಳಿಕೆ ಆರ್ಡರ್ ವೈಸ್ ಶ್ರೇಣಿಗಳನ್ನು ಇಳಿಕೆ ಕ್ರಮದಲ್ಲಿ ಕೇಳಿದ್ದಾನೆ. ಓಕೆ, 513 ಅಲ್ವಾ ಇದು. ಡಿಫ್ರೆಂಟ್ ಬಯೋಮ್ಸ್ ಆರ್ ಲಿಸ್ಟೆಡ್ ಬಿಲೋ. ಸೆಲೆಕ್ಟ್ ದ ಸೀಕ್ವೆನ್ಸ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಹೇಳಿ ಅಂತ ಹೇಳಿದ್ದಾನೆ. ಒಂದನೇದು ಉಪ್ಪಿನ ಜೋಗುಗಳು, ಹುಲ್ಲುಗಾವಲು, ತೆರೆದ ಸಾಗರ. 4th ಕೋರಲ್ ರೀಫ್ ಅಂದರೆ ಹವಳದ ದಿಬ್ಬಗಳು ಅಂತ ಹೇಳಿದ್ದಾನೆ. ಇದರಲ್ಲಿ ಮೇಲಿನ ಸಂಕೇತಗಳನ್ನು ಬಳಸಿಕೊಂಡು ಉತ್ಪಾದನೆಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದೇನೆ. ಉತ್ಪಾದನೆಯ ಆಧಾರವಾಗಿ ಇಳಿಕೆ ಕ್ರಮದಲ್ಲಿ ಯಾವುದರಲ್ಲಿ ಜಾಸ್ತಿ ಉತ್ಪಾದನೆ ಆಗುತ್ತದೆ, ಯಾವುದರಲ್ಲಿ ಕಡಿಮೆ ಉತ್ಪಾದನೆ ಆಗ್ತದೆ, ಇದು ಕಂಪ್ಲೀಟ್ ಗೊತ್ತಿದ್ರೆ ನಿಮಗೆ ಈ ಕ್ವಶನ್ನ ಟಚ್ ಮಾಡಿರಿ ಅಂತ ಹೇಳ್ತಿದ್ದಾನೆ. ಅಂದರೆ ಉತ್ಪಾದನೆಯ ಇಳಿಕೆ ಕ್ರಮದಲ್ಲಿ ಫಸ್ಟು ಜಾಸ್ತಿ, ಆಮೇಲೆ ಬರ್ತಾ ಇಳಿಕೆ ಕ್ರಮದಲ್ಲಿ ಉತ್ಪಾದನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಆಪ್ಷನ್ನು ಎರಡನೇ ಆಪ್ಷನ್ ರೈಟು. ಒಂದನೇದು ಫಸ್ಟು, ಅದರ ನೆಕ್ಸ್ಟು ಹವಳದ ದಿಬ್ಬಗಳು ಅಂತಿದೆ ಅಲ್ವಾ, ಅದು ಕೋರಲ್ ರೀಫ್ಸು. 3rd ಹುಲ್ಲುಗಾವಲು. 4th ತೆರೆದ ಸಾಗರ. ಇದು ಬಯೋಮ್ಸ್ಗಳಲ್ಲಿ ಇಳಿಕೆ ಕ್ರಮದಲ್ಲಿ ಆರ್ಡರ್ ವೈಸ್. ಓಕೆ, ನೆಕ್ಸ್ಟ್ 4th ಕ್ವಶನ್ ಏನಂದರೆ, ಭೂಮಿಯ ಮೇಲಿನ ನೀರಿನ ಹಂಚಿಕೆಯು ಸಾಗರದಲ್ಲಿ 97%, ಹಿಮ ಮತ್ತು ಬೆಟ್ಟಗಳಲ್ಲಿ 1%, ಅಂತರ್ಜಲದಲ್ಲಿ 1.5%, ನದಿಗಳು ಮತ್ತು ಸರೋವರಗಳಲ್ಲಿ 1% ಇದೆ ಅಂತ ಹೇಳ್ತಾರೆ. ಈ ಕೆಳಗೆ ನೀಡಲಾಗಿರುವ ಸಂಕೇತಗಳನ್ನು ಬಳಸಿಕೊಂಡು ತಪ್ಪಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಈ ಕೊಟ್ಟರಲ್ವಾ, ಆ ಲಿಸ್ಟಲ್ಲಿ ಯಾವ್ದು ರಾಂಗು ಅಂತ ಹೇಳ್ಬೇಕು ಇವಾಗ. ಓಕೆ, ಆಪ್ಷನ್ ಏನು ಕೊಟ್ಟಿದ್ದಾನೆ, A and B, ABC, B and C, A and D ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಯಾವುದಂದರೆ B and C ರೈಟ್ ಆನ್ಸರ್. ಅಂದರೆ B and C ರಾಂಗ್ ಇದ್ದಾವೆ. B and C ಇವೆರಡು ರಾಂಗ್ ಇದ್ದಾವೆ. ಸಾಗರದಲ್ಲಿ 97% ನೀರಿನ ಮಟ್ಟ ಇದೆ, ನದಿ ಮತ್ತು ಸರೋವರಗಳಲ್ಲಿ 1% ನೀರಿನ ಮಟ್ಟ ಇದೆ. ಇವೆರಡು ಕೂಡ ರೈಟು. B and C ರಾಂಗ್ ಇರೋದ್ರಿಂದ 3rd ಆಪ್ಷನ್ ರೈಟ್ ಆಗಿರುತ್ತೆ ಅದಕ್ಕೆ. ನೆಕ್ಸ್ಟ್, ಭೂಮಿಯ ಕೆಲವು ಲಕ್ಷಣಗಳು. ಅಲ್ಬೆಡೋ ಇಲ್ಲಿ 70%, ಆಕ್ಸಿಸ್ ಆಫ್ ಟಿಲ್ಟ್ 23.5%, ಸಾಂದ್ರತೆ 4.2 ಗ್ರಾಮ್, ವ್ಯಾಸ ಸಮೀಕರಣ 12,776 ಕಿಲೋಮೀಟರ್ ಅಂತ ಹೇಳಿದೆ. ಭೂಮಿಯು ಯಾವ ಲಕ್ಷಣಗಳು ಸರಿಯಾಗಿದೆ ಅಂದರೆ, ಭೂಮಿ ವ್ಯಾಸ, ಸಾಂದ್ರತೆ, ಆಕ್ಸಿಸ್ ಕೊಟ್ಟಿದ್ದಾರೆ, ಅಲ್ಬಿಡೋ ಕೊಟ್ಟಿದ್ದಾನೆ, ಇವೆಲ್ಲವೂ ಪರ್ಸೆಂಟೇಜ್ ಅವನ್ನೆಲ್ಲ ಕೊಟ್ಟಿದ್ದಾನೆ. ಅದರಲ್ಲಿ ಯಾವ್ದು ರೈಟ್ ಇದೆ ಯಾವ್ದು ರಾಂಗ್ ಇದೆ ಅಂತ ಗೊತ್ತಿರಬೇಕು ನಿಮಗೆ ಅಂತ ಕೇಳ್ತಿದ್ದಾನೆ. ಇದರಲ್ಲಿ 4th ಆಪ್ಷನ್ ರೈಟು, ABD ರೈಟು. C ಯಾಕೆ ರಾಂಗ್ ಅಂದರೆ, ಇದು ಸಾಂದ್ರತೆ, ಭೂಮಿಯ ಸಾಂದ್ರತೆ ಎಷ್ಟಿರುತ್ತೆ ಅಂದರೆ 5.51 ಇರುತ್ತೆ. ಅದಕ್ಕೋಸ್ಕರ ಸಾಂದ್ರತೆ 4.2 ಅಲ್ಲ, 5.51. ಭೂಮಿಯ ಅಲ್ಬೆಡೋ ಇದು 17% ರೈಟು. ಆಕ್ಸಿಸ್ ಆಫ್ ಟಿಲ್ಟ್ ಇದು ಹಿಂಗೆ ಭೂಮಿ ಓರೆಯಾಕಾರ ಹಿಂಗೆ ಬಾಗಿದೆ ಅಂತ ಹೇಳ್ತೀವಲ್ಲ, ಅದು 23.5, ಇದು ಕೂಡ ರೈಟು. ವ್ಯಾಸ ಮತ್ತು ಸಮೀಕರಣ 12,756 ಕಿಲೋಮೀಟರ್, ಇದು ಕೂಡ ರೈಟ್ ಆಗಿರ್ತದೆ. ಹಾಗಾಗಿ 4th ಆಪ್ಷನ್ ರೈಟ್. ಓಕೆ, ನೆಕ್ಸ್ಟ್ 5th ಕ್ವಶನ್ ಏನು ಕೇಳ್ತಾನೆ ಅಂದರೆ, WHO ಕೆಲವು ಪ್ಯಾರಾಮೀಟರ್ಗಳಲ್ಲಿ ಮೇಲಿನ ಪರಿಮಿತಿಗಳಿಗೆ ಕುಡಿಯುವ ನೀರಿನ ವರ್ಗೀಕರಣ ಅಂತ ಕೊಟ್ಟಿದ್ದಾನೆ. ಪ್ಯಾರಾನೀಟ್ನಲ್ಲಿ F ಅಲ್ಲಿ 1.5 mg, AS ಅಲ್ಲಿ 0.5, NO3 ಅಲ್ಲಿ 16 mg, Cl2 ಅಲ್ಲಿ 5 mg ಅಂತ ಕೊಡಿದ್ರೆ, ಈ ಯಾವ ಸಂಕೇತಗಳು ಕುಡಿಯುವ ನೀರಿನ ಗುಣಮಟ್ಟದ ಮಾನದಂಡಕ್ಕೆ ತಪ್ಪಾಗಿದೆ, ರಾಂಗ್ ಇರೋದು ಕೇಳಿದಾನೆ. ಕುಡಿಯುವ ಮಾನದಂಡಕ್ಕೆ ಯಾವುದು ರಾಂಗ್ ಇದೆ ಅಂತ ಕೇಳಿದಾನೆ. ಇದರಲ್ಲಿ B and C ರಾಂಗ್. ಓಕೆ, B and C ರಾಂಗ್. A ರೈಟು, 1.5 F ಇದು ರೈಟು. Cl2 5 mg ಇದು ಕೂಡ ರೈಟ್ ಆಗಿರ್ತದೆ. ಇದಕ್ಕೋಸ್ಕರ D ಆನ್ಸರು ರೈಟ್ ಆಗಿರ್ತದೆ. ಇದಕ್ಕೆ ಕ್ವಶನ್ ಯಾವ ರೀತಿ ಬರ್ತಿದ್ದಾವೆ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಜಾಗತಿಕ ತಾಪಮಾನಕ್ಕೆ ಕಾರಣವಾದ ವಾಯುಗುಣ ಬದಲಾವಣೆಯ ಪರಿಣಾಮಗಳು.
ವಾತಾವರಣದ ತಾಪಮಾನವು 0.2 ಡಿಗ್ರಿ ಡಿಕೆಟ್ನೊಂದಿಗೆ ಹೆಚ್ಚಿರುತ್ತದೆ. 2 ಸೆಂಟಿಮೀಟರ್ ಡಿಕೆಟ್ ದರದೊಂದಿಗೆ ಸಮುದ್ರ ಮಟ್ಟ ಏರಿಕೆಯಾಗುತ್ತದೆ. ಹಿಮಪದರ ಹಾಳೆಯು 10% ಪ್ರತಿ ಡಿಕೆಡ್ನಿಂದ ಸಂಕುಚನಗೊಳ್ಳುತ್ತದೆ. ಉಷ್ಣವಲಯದ ಪ್ರದೇಶಗಳು ಪ್ರತಿ ವರ್ಷವೂ 1000 ಕಿಲೋಮೀಟರ್ದೊಂದಿಗೆ ವಿಸ್ತಾರಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾನೆ. ಈಗ ಯಾವುದು ಸರಿಯಾಗಿದೆ? ಈ ಮೇಲೆ ಕೊಟ್ಟಿರುವಂತಹ 4 ಆಪ್ಷನ್ನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಕೆಳಗೆ ಎ ಬಿ ಸಿ, ಎ ಮಾತ್ರ, ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಎ ಮತ್ತು ಬಿ ಮಾತ್ರ ಸರಿ. ವಾತಾವರಣದ ತಾಪಮಾನ 0.2 ಡಿಗ್ರಿ ಡೆಕೆಟ್ನಿಂದ ಹೆಚ್ಚಿರುತ್ತದೆ. 2 ಸೆಂಟಿಮೀಟರ್ ಡೆಕೆಟ್ ದರದೊಂದಿಗೆ ಸಮುದ್ರ ಮಟ್ಟ ಏರಿಕೆಯಾಗುತ್ತದೆ ಅಂತ ಹೇಳಿರೋದು ಇವೆರಡು ಕೂಡ ರೈಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ 6th ಕ್ವಶನ್ ಏನಂದರೆ, ನೀರಿನಲ್ಲಿರುವ ಮಲಿನತೆಯ ಭಾರ, ಲೋಹಗಳು ಮತ್ತು ಇತರ ಕರಗುವ ಪದಾರ್ಥಗಳ ಕೆಳಗೆ ನೀಡಲಾಗಿರುವ ಕೆಲವು ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿದರೆ, HG ಇಟಾಯಿ, AR ಕಪ್ಪು ಪಾದದ ಕಾಯಿಲೆ ಅಂತ ಕೊಟ್ಟಿದ್ದಾನೆ. N2O ನೀಲಿ ಶಿಶು, ಕ್ಯಾಡ್ಮಿಯಮ್ ಮಿನಮಾಟ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ 2 ಜೋಡಿಗಳು ಮಾತ್ರ ಇದಕ್ಕೆ ರೈಟ್ ಆನ್ಸರ್. ಓಕೆ, AR ಅಂತ ಇದೆ ಅಲ್ವಾ, ಇದು ಸ್ಕಿನ್ ಕಾಯಿಲೆ ಬರುತ್ತೆ. ಸ್ಕಿನ್ ಕಾಯಿಲೆ ಬರೋದು AR ಅಂತ ಬರೋದಕ್ಕೆ ಅದಕ್ಕೆ ಸ್ಕಿನ್ ಕಾಯಿಲೆ ಬರುತ್ತೆ. ಓಕೆ, ಇಲ್ಲಿ ಇಂಗ್ಲೀಷಲ್ಲಿದ್ದಾವೆ ಕ್ವಶನ್ಸು, ನೀವು ಬೇಕಾದರೆ ನೋಡ್ಕೋಬೋದು. ಓಕೆ, ರೈಟ್. 7th one, ಪೆರಾಕ್ಸಿ ಆಸಿಲ್ ನೈಟ್ರೈಟ್ ಇದರ ಅಂತರ್ಕ್ರಿಯೆಯ ಕಾರಣದಿಂದ ಗಾಳಿಯ ರಚನೆ ಆಗುತ್ತದೆ. ಪೆರಾಕ್ಸಿ ಆಸಿಲ್ ನೈಟ್ರೈಟ್ ಇದರ ಅಂತರ್ಕ್ರಿಯೆಯ ಕಾರಣದಿಂದ ಗಾಳಿಯಲ್ಲಿ ರಚನೆ ಆಗುತ್ತದೆ. ಯಾವ್ದು ರಚನೆ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ಯಾವುದರಿಂದ? ಪೆರಾಕ್ಸಿ ಆಸಿಲ್ ನೈಟ್ರೈಟ್ ಇದರಿಂದ ಯಾವುದ್ರ ಗಾಳಿಯಲ್ಲಿ ರಚನೆ ಆಗ್ತತಿ ಅಂತ ಕ್ವಶನ್ ಕೇಳ್ತಾನೆ. NOx, ಹೈಡ್ರೋಕಾರ್ಬನ್ಸ್, SO2, UV ಕಿರಣಗಳು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವು ಪೆರಾಕ್ಸಿ ಆಸಿಲ್ ನೈಟ್ರೇಟ್ ಇದರ ಪ್ರಕ್ರಿಯೆಯಿಂದ ಗಾಳಿಯಲ್ಲಿ ರಚನೆ ಆಗ್ತದೆ ಅಂದರೆ NOx ರೈಟು, ಹೈಡ್ರೋಕಾರ್ಬನ್ಸ್ ಕೂಡ ರೈಟ್ ಆಗಿರುತ್ತದೆ. ಅದೇ ರೀತಿ UV ಇರುವಿಕೆಯು ಕೂಡ ವಾತಾವರಣದಲ್ಲಿ ಮಲಿನವನ್ನು ರಚನೆ ಮಾಡ್ತದೆ. ಓಕೆನಾ, ಇದಕ್ಕೋಸ್ಕರ ಇದು 2ನೇ ಆಪ್ಷನ್ ರೈಟ್ ಆಗಿರ್ತದೆ. ನೆಕ್ಸ್ಟ್ 9ನೇ ಕ್ವಶನ್ನು, ಕೆಳಗಿನ ಯಾವುದು ಭಾರತದ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿಲ್ಲ ಅಂತ ಕೇಳಿದಾನೆ. 2023 ಕ್ವಶನ್ ಇದು. ಭಾರತದ ಕೆಳಗಿನ ಯಾವುದು ವಿಶ್ವ ಪರಂಪರೆ ತಾಣಕ್ಕೆ ಸೇರಿಲ್ಲ ಅಂತ ಕೇಳಿದಾನೆ. ಇದರಲ್ಲಿ ಕ್ಯಾಪಿಟಲ್ ಕಾಂಪ್ಲೆಕ್ಸ್, ಹುಮಾಯೂನ್ನ ಸಮಾಧಿ, ಕುತುಬ್ ಮಿನಾರ್, ಕೆಂಪುಕೋಟೆ ಕೇಳಿದಾನೆ. ಹಂಪಿ ಸ್ಮಾರಕಗಳು, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು, ಖಜುರಾಹೋ, ಅಜಂತ ಗುಹೆಗಳು, ಎಲ್ಲೋರ ಗುಹೆಗಳು, ಎಲಿಫೆಂಟ ಗುಹೆಗಳು, ಸೂರ್ಯ ದೇವಾಲಯ, ಜಂತರ್ ಮಂತರ್, ಮಹಾಬಲಿಪುರಂ ಸ್ಮಾರಕಗಳು, ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್, ಜೈಪುರ ನಗರಗಳು. ಇದರಲ್ಲಿ ಯಾವುದು ಸೇರಿಲ್ಲ ಅಂತ ಕೇಳಿದಾನೆ. C and D ರಾಂಗ್. ಓಕೆನಾ, C and D ರಾಂಗ್ ಇದರಲ್ಲಿ. ಓಕೆ, ಕ್ಯಾಪಿಟಲ್ ಆಫ್ ಹುಮಾಯೂನ್ ಗೋರಿ ಇದೆ, ಕುತುಬ್ ಮಿನಾರ್ ಇದೆ, ಕೆಂಪುಕೋಟೆ ಕೂಡ ಇದೆ, ಹಂಪಿ ಸ್ಮಾರಕ ಇದೆ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟ, ಖಜುರಾಹೋ ಗುಹೆ ಕೂಡ ಇದಾವೆ ಇದರಲ್ಲಿ. ಓಕೆ, C and D ರಾಂಗ್ ಅದರಲ್ಲಿ. ನೆಕ್ಸ್ಟ್ 8th ಒಂದು ಕ್ವಶನ್ನು, ಹೊಂದಿಸಿ ಬರ ಕೇಳಿದಾನೆ. ಬೀಸ್ನಾಯ್ ಸಮೂಹ, ಚಿಪ್ಕೋ ಚಳುವಳಿ, ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೋಟೋ ಪ್ರೋಟೋಕಾಲ್. ಆಮೇಲೆ ಇದರಲ್ಲಿ ರಾಜಸ್ಥಾನ್ ಓಜೋನ್ ಡಿಪ್ಲೇಟಿಂಗ್ ಕೇಳಿದಾನೆ. ಗರ್ವಾಲ್ ಹಿಮಾಲಯನ್, GHGನ ಉತ್ಸರ್ಜನೆ ಕಡಿಮೆ, ಈ ರೀತಿ ಕೊಟ್ಟಿದ್ದಾನೆ. ಓಕೆನಾ, ಇದಕ್ಕೆ ಹೊಂದಿಸಿ ಬರೆಯೋದು ಕೆಳಗೆ ಕೂಡ ಆಪ್ಷನ್ ಕೊಟ್ಟಿದ್ದಾನೆ 1, 2, 3, 4 ಅಂತ. ಇದರಲ್ಲಿ ಬಿಸ್ನಾಯ್ ಸಮೂಹ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ರಾಜಸ್ಥಾನ್ಗೆ ಸಂಬಂಧಿಸಿದೆ. ಒಂದನೇದಕ್ಕೆ ಒಂದೇ ರೈಟ್. ಓಕೆನಾ, 1 ಮತ್ತು 2 ಆಪ್ಷನ್ ಇದ್ದಾವೆ. ನೆಕ್ಸ್ಟ್ ಚಿಪ್ಕೋ ಚಳುವಳಿ ಎಲ್ರಿಗೂ ಗೊತ್ತೇ ಇರ್ತೈತಿ. ಇದು ಚಿಪ್ಕೋ ಚಳುವಳಿ ಗರ್ವಾಲ್ ಹಿಮಾಲಯಸ್ ಇಲ್ಲಿ ಕಂಡು ಬರ್ತೈತಿ ಚಿಪ್ಕೋ ಚಳುವಳಿ. ಓಕೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಓಜೋನ್ಗೆ ಸಂಬಂಧಿಸಿದೆ. ಕ್ಯೋಟೋ ಪ್ರೋಟೋಕಾಲ್ CHGನ ಉತ್ಸರ್ಜನೆ ಕಡಿಮೆ ಮಾಡಲು ಕ್ಯೋಟೋ ಪ್ರೋಟೋಕಾಲ್ಗೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಭೂಮಿಯ ಮೇಲ್ಮೈನಿಂದ ವಾಯುಗೋಳದ ವಿವಿಧ ಪದರಗಳ ಬಗ್ಗೆ ವಿವರಿಸಿ. ಅಂದರೆ ವಿವಿಧ ಪದರಗಳನ್ನು, ಭೂಮಿಯ ಮೇಲ್ಮೇಲಿನ ವಾಯುಗೋಳದ ಪದರಗಳನ್ನು ಸರಿಯಾದ ಆರ್ಡರ್ ವೈಸ್ ಕೇಳಿದ್ದಾನೆ. ಬಹಿರ್ಗೋಳ, ಹವಗೋಳ, ಅಯನ್ಗೋಳ, ಸ್ತರಗೋಳ. ಅಂದರೆ ಸ್ವಲ್ಪ ಕನ್ನಡದಲ್ಲಿ ನೋಡ್ತೀನಿ ತಡ್ರಿ. ಇಂಗ್ಲೀಷಲ್ಲಿ ಎಕ್ಸ್ಪೋಸ್ಫಿಯರ್, ಟ್ರೋಪೋಸ್ಫಿಯರ್, ಅಯನೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆಪ್ಷನ್ ಯಾವುದಂದರೆ ಟ್ರೋಪೋಸ್ಫಿಯರ್ ಫಸ್ಟು.
ಆಮೇಲೆ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಸೆಕೆಂಡು, ಆಮೇಲೆ ಥರ್ಡು ಎಕ್ಸೋಸ್ಫಿಯರ್, ಇದು ಲಾಸ್ಟ್, ಇದು ಫೋರ್ತ್ ಲಾಸ್ಟ್, ಇದು 3. ಹಂಗಿದ್ದಾಗ ಸೆಕೆಂಡ್ ಒಂದು ರೈಟ್ ಆನ್ಸರ್ ಆಗುತ್ತದೆ. ಓಕೆನಾ? ಟ್ರೋಪೋಸ್ಫಿಯರ್ ಫಸ್ಟ್, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್, ಈ ರೀತಿ 5 ಲೇಯರ್ ಬರ್ತವೆ ಇದರಲ್ಲಿ. ಓಕೆ, ಆರ್ಡರ್ ವೈಸ್ ಕೇಳಿದ್ದಾನೆ. ನೆಕ್ಸ್ಟ್ ಮತ್ತೆ ಹೊಂದಿಸುವ ಕೇಳಿದ್ದಾನೆ. ಬ್ಯಾಕ್ಟೀರಿಯಾ, ಹಸಿರು ಸಸ್ಯಗಳು ಪ್ರಾಥಮಿಕ ಶ್ರೇಣಿ, ಮೂಲ ಶಿಲೆಯ ಮೇಲಿನ ಶ್ರೇಣಿ ಅಂತ ಕೇಳಿ ಕಾಲಮ್ 2ರಲ್ಲಿ ಪ್ರೀಸಿಯಸ್ ಉತ್ಪಾದಕಗಳು, ಲಿಥೋಸ್ಫಿಯರ್ ಮೈಕ್ರೋ ಬಳಕೆದಾರರು ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂದರೆ ಬ್ಯಾಕ್ಟೀರಿಯಾಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂದರೆ ಮೈಕ್ರೋ ಬಳಕೆದಾರರು ಅಂತ ಕೇಳಿದಾರಲ್ಲ, ಇದಕ್ಕೆ ಸಂಬಂಧಿಸಿವೆ. ಓಕೆನಾ? ಬ್ಯಾಕ್ಟೀರಿಯಾಗಳು ಮೈಕ್ರೋ ಬಳಕೆದಾರರು. ಇಲ್ಲಿ 3 ಆಪ್ಷನ್ ಇದಾವೆ, ಅಂದರೆ ನಮಗೆ ಗೆಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಹಸಿರು ಸಸ್ಯಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂದರೆ ಹಸಿರು ಸಸ್ಯಗಳು ಆಲ್ವೇಸ್ ಇದು ಉತ್ಪಾದಕಕ್ಕೆ ಸಂಬಂಧಿಸಿರ್ತವೆ. ಎರಡನೇದು 2ಕ್ಕೆ. ಓಕೆನಾ? ಇಲ್ಲಿ ಇದೆ. ನೆಕ್ಸ್ಟ್ ಪ್ರಾಥಮಿಕ ಶ್ರೇಣಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪ್ರೀಸಿಯರ್ ಅಂತ ಬರ್ತಲ್ವ, ಇದಕ್ಕೆ ಸಂಬಂಧಿಸಿದೆ. ಪ್ರಾಥಮಿಕ ಶ್ರೇಣಿ ಪ್ರೀಸಿಯರ್ಗೆ ಸಂಬಂಧಿಸಿದೆ. ಮೂಲ ಶಿಲೆಯ ಮೇಲಿನ ಶ್ರೇಣಿ ಇದು ಲೆಥೋಸಿಯರ್ಗೆ ಸಂಬಂಧಿಸಿದೆ. ಹಾಗಂದ್ರೆ ಇದು ಆಪ್ಷನ್ ಫಸ್ಟ್ ಒಂದು ರೈಟ್ ಆನ್ಸರ್ ಇದಕ್ಕೆ. ಓಕೆ, ನೆಕ್ಸ್ಟ್ 13ನೇ ಕ್ವಶನ್ ಏನು ಕೇಳಿದಾನೆ ಅಂದರೆ ರೈನೋಸಿರೋಸ್ ಇನ್ಸಿಟು ಎಕ್ಸಿಟು ಹಾಟ್ಸ್ಪಾಟ್ ಅಂತ ಕೇಳಿದಾನೆ. ಓಕೆ, ರೈನೋಸಿರೋಸ್ ಇನ್ಸಿಟು ಎಕ್ಸಿಟು ಹಾಟ್ಸ್ಪಾಟ್ ಅಂತ ಕೇಳಿದಾನೆ. ಅಧಿಕ ಎಂಡಮಿಸಮ್, ಆಫ್ಸೈಟ್ ಸಂರಕ್ಷಣೆ, ಆನ್ಸೈಟ್ ಸಂರಕ್ಷಣೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಯಾವ್ದು ಆನ್ಸರ್ ಅಂದರೆ ರೈನೋಸಿರೋಸ್. ಅದು ಗೊತ್ತಾಗಲಿಲ್ಲ ಅಂದ್ರೂ ನಿಮಗೆ ಇನ್ಸಿಟು ಅಂತ ಗೊತ್ತಿರುತ್ತೆ. ಇನ್ಸಿಟು ಇದು ಆನ್ಸೈಟ್ ಸಂರಕ್ಷಣೆ ಆಗಿರ್ತದೆ. ಎಕ್ಸಿಟು ಸಂರಕ್ಷಣೆ ಅಂದರೆ ಇದು ಆಫ್ಸೈಡ್ ಸಂರಕ್ಷಣೆಗೆ ಎಕ್ಸಿಟು ಅಂತ ಕರಿತೀವಿ. ಓಕೆನಾ? ಹಾಟ್ಸ್ಪಾಟ್ ಅಂತ ಕರೆದ್ರೆ ಹಾಟ್ಸ್ಪಾಟ್ ಅಂದರೆ ಅಧಿಕ ಎಂಡಮಿಸಮ್ಗೆ ಹಾಟ್ಸ್ಪಾಟ್ ಅಂತ ಕರಿತೀವಿ. ರೈನೋಸಾರಸ್ ಇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ ರೈನೋಸಾರಸ್. ಓಕೆ, ಹೀಗೆ ನೋಡೋದಾದರೆ ಇದರಲ್ಲಿ ಯಾವುದಂದ್ರೆ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ IUCN ಕೆಲವು ವಿಲೋಪಗಳ ಪ್ರಕಾರ ಇದನ್ನು ಒಳಗೊಳ್ಳುವುದು. IUCN ಕೆಲವು ವಿಲೋಪಗಳ ಪ್ರಕಾರ, ಒಂದು ನಿಮಿಷ ಇಂಗ್ಲೀಷಲ್ಲಿ ಹೇಳೋದಾದರೆ IUCN ಕೆಲವು ವಿಲೋಪಗಳ ಪ್ರಕಾರ ಕೆಳಗಿನದು ಯಾವುದು ಒಳಗೊಳ್ಳುತ್ತದೆ ಅಂತ ಕೇಳಿದಾನೆ ಅಂದರೆ ಅಕಾರ್ಡಿಂಗ್ ಟು IUCN ಸಮ್ ಆಫ್ ದ ಎಕ್ಸ್ಟೆನ್ಷನ್ ಇನ್ಕ್ಲೂಡ್ಸ್ ಅಂತ ಕೇಳಿದಾನೆ. ಡೋಡೋ, ಭಾರತೀಯ ಗೆಜಲ್, ಥೈಲಾಸೆನ್ಸ್, ಸೆಲ್ಟರ್, ಸಮುದ್ರ ಕೌ ಅಂತ ಕೊಟ್ಟಿದ್ದಾನೆ ಆಪ್ಷನ್. ಇದರಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡಿ ಅಂತ ಹೇಳಿದಾನೆ. IUCN ವಿಲೋಪಗಳ ಪ್ರಕಾರ ಕೆಳಗಿನವುಗಳು ಯಾವುದು ಒಳಗೊಳ್ಳುವುದು ಅಂತ ಕೇಳಿದಾಗ ಇದಕ್ಕೆ ಆಪ್ಷನ್ ಯಾವುದಂದ್ರೆ ಥರ್ಡ್ ಆಪ್ಷನ್ ರೈಟ್, A, C and D. ಡೋಡೋ ಬರುತ್ತೆ, ಥೈಲಾಸೈನ್ ಬರುತ್ತೆ, ನೆಕ್ಸ್ಟು ಸಮುದ್ರ ಕೌ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ 14ನೇ ಕ್ವಶನ್. ಇಲ್ಲೂ ಕೂಡ ಹೊಂದಿಸಿ ಬರೋ ಕೇಳಿದ್ದಾನೆ. ಹೊಂದಿಸಿ ಬರೋವೇ ಜಾಸ್ತಿ, ಹೊಂದಿಸಿ ಬರೋ ಕೂಡ ಮತ್ತು ಆರ್ಡರ್ ವೈಸು ಆ ಥರ ಕ್ವಶನ್ಸ್ ಡಿಫಿಕಲ್ಟ್ ಮಾಡೋಕ್ಕೆ ಕೇಳ್ತಿದ್ದಾನೆ ಆ ಥರ. ಓಕೆ, ಯು ವಿ ರೇಸು, ಜೈವ ಶೀತಲೀಯ ಜೈವಿಕ ಪದಾರ್ಥ, DDT, ಫಾಸ್ಫೇಟ್, ಇವಿಷ್ಟು ಕೊಟ್ಟಿದ್ದಾನೆ. ಇದರಲ್ಲಿ ಇನ್ನೊಂದು ಕಾಲಮಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಬಯೋ ಮ್ಯಾಗ್ನಿಫಿಕೇಶನ್, ಯೂಟ್ರಿಫಿಕೇಶನ್, ಹಿಮಾಂದ್ರತೆ, BOD ಅಂತ ಕೊಟ್ಟಿದ್ದಾನೆ. ಇವು ಯಾವುದಕ್ಕೆ ಸಂಬಂಧಿಸಿದೆ? ಜೈವಿಕ ಶೀತಲೀಕರಣ ಪದಾರ್ಥ ಯಾವುದಕ್ಕೆ ಸಂಬಂಧಿಸಿದೆ? DDT ಯಾವುದಕ್ಕೆ ಸಂಬಂಧಿಸಿದೆ? ಅದು ಕೂಡ ಗೊತ್ತಿರಬೇಕು ನಿಮಗೆ. ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹಿಮಾಂದ್ರತೆ. ಇದು ಹಿಮಾಂದ್ರತೆಗೆ ಸಂಬಂಧಿಸಿದೆ. ಜೈವಿಕ ಶೀತಲೀಯ ಜೈವಿಕ ಪದಾರ್ಥ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ BODಗೆ ಸಂಬಂಧಿಸಿದೆ. ಓಕೆನಾ? DDT ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬಯೋ ಮ್ಯಾಗ್ನಿಫಿಕೇಶನ್ಗೆ DDT ಸಂಬಂಧಿಸಿದೆ. ಬಯೋ ಮ್ಯಾಗ್ನಿಫಿಕೇಶನ್ಗೆ DDT ಸಂಬಂಧಿಸಿದೆ. ಫಾಸ್ಫೇಟು ಯೂಟ್ರಿಫಿಕೇಶನ್ಗೆ ಫಾಸ್ಫೇಟು ಸಂಬಂಧಿಸಿದೆ. ಓಕೆ, 14ನೇ ಕ್ವಶನ್. ನೆಕ್ಸ್ಟ್ ಇಂಗ್ಲೀಷಲ್ಲಿ ಬೇಕನ್ನೋರು ಇಲ್ಲಿರುತ್ತೆ ನೋಡಿ, ರೈನೋಸಾರಸ್ ಇನ್ಸಿಟು ಎಕ್ಸಿಟು ಹಾಟ್ಸ್ಪಾಟು. ಓಕೆ, ನೆಕ್ಸ್ಟ್ 15ನೇ ಕ್ವಶನ್. ಪರಿಸರಕ್ಕೆ ಸಂಬಂಧಿಸಿದ ಪ್ರಮುಖ ದಿನಗಳನ್ನು ಪರಿಗಣಿಸಿ ನೀಡಲಾದ ಜೋಡಿಗೆ ಸರಿಯಾದ ಹೇಳಿಕೆಗಳನ್ನು ಯಾವ ಸರಿ ಇದ್ದಾವೆ ಅಂತ ಗುರುತಿಸಬೇಕೀಗ. ವಿಶ್ವ ಅರಣ್ಯ ದಿನ ಮಾರ್ಚ್ 21, ವಿಶ್ವ ಭೂ ದಿನ ಏಪ್ರಿಲ್ 22, ವಿಶ್ವ ಮಾಲಿನ್ಯ ದಿನ ಜುಲೈ 21, ವಿಶ್ವ ವನ್ಯಜೀವಿ ದಿನ ಮೇ 22 ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆ ರೈಟ್ ಅಂತ ಕೊಟ್ಟಿದ್ದಾನೆ? 1, 2, 3 ಎಷ್ಟು ಹೇಳಿಕೆ ರೈಟ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ 3 ಹೇಳಿಕೆಗಳು ರೈಟ್ ಆಗ್ತವೆ. ಯಾವ್ದು ರಾಂಗ್ ಅಂದರೆ ವಿಶ್ವ ಮಾಲಿನ್ಯ ದಿನ, ಇದು ಥರ್ಡ್ ಒನ್ ಏನಿದೆ ಅಲ್ವಾ, ಇದು ಡಿಸೆಂಬರ್ 2ಕ್ಕೆ ನಾವು ವಿಶ್ವ ಮಾಲಿನ್ಯ ದಿನ ಅಂತ ಕರಿತೀವಿ. ಓಕೆ, ಅದು ಥರ್ಡ್ ಆಪ್ಷನ್ ರಾಂಗ್ ಆಗೋದ್ರಿಂದ
3 ಹೇಳಿಕೆಗಳು ಮಾತ್ರ ಸರಿಯಾಗಿರ್ತವೆ. ನೆಕ್ಸ್ಟ್ ವಿಜಯನಗರ 19ನೇದು ವಿಜಯನಗರ ಆಡಳಿತದಲ್ಲಿ ದೇವಾಲಯದ ಪ್ರಮುಖ ಲಕ್ಷಣವಾದ ರಾಯಗೋಪುರವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ. ರಾಯಗೋಪುರ ಸ್ಟಾರ್ಟ್ ಮಾಡಿದ್ದು ಕೃಷ್ಣದೇವರಾಯರು. ಓಕೆ. ನೆಕ್ಸ್ಟ್ 20ನೇ ಕ್ವಶನ್, ದಿವಾನ್ ಪೂರ್ಣಯ್ಯನವರು ಸಂಬೋಧಿಸಿರುವುದು ಸರ್ವತೋಮುಖ ಆಡಳಿತಗಾರ, ಸಾರ್ವಜನಿಕ ನಿಕಟವರ್ತಿ, ಏಕತೆ ಮತ್ತು ನ್ಯಾಯ ನಿರ್ಣಕವೆಂದವರು ಯಾರು ಅಂತ ಕೇಳಿದಾನೆ. ದಿವಾನ್ ಪೂರ್ಣಯ್ಯನವರನ್ನು ಸಂಬೋಧಿಸಿರುವುದು ಸರ್ವತೋಮುಖ ಆಡಳಿತಗಾರ, ಸಾರ್ವಜನಿಕ ನಿಕಟವರ್ತಿ, ಏಕತೆ ಮತ್ತು ನ್ಯಾಯ ನಿರ್ಣಾಯಕವೆಂದವರು ಯಾರು ಅಂತ ಕೇಳಿದರೆ ಈ ರೀತಿ ಹೊಗಳಂತೆ ಯಾರನ್ನ, ದಿವಾನ್ ಪೂರ್ಣಯ್ಯನವರನ್ನು. ಅವರು ಯಾರಂತ ಕೇಳಿದಾನೆ. ಜನರಲ್ ವೆಲ್ಲೆಸ್ಸಿ, ವಿಲಿಯಂ ಬೆಂಟಿಕ್, ಕಾರ್ನ್ವಾಲಿಸ್, ಜಾನ್ ಫಿಲಿಪ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಜನರಲ್ ವೆಲ್ಲೆಸ್ಸಿ ಅವರು ಫಸ್ಟ್ ಒಂದು ಏನಿದೆ ಅಲ್ವಾ, ಇವರು ದಿವಾನ್ ಪೂರ್ಣಯ್ಯನವರನ್ನು ಸಂಬೋಧಿಸಿರುವುದು ಸರ್ವತೋಮುಖ ಆಡಳಿತಗಾರ. ಎಕ್ಸಾಂಪಲ್ ಮತ್ತೆ ಹಿಂಗೆ ಕೇಳ್ಬೋದು ನಿಮಗೆ, ಸರ್ವತೋಮುಖ ಆಡಳಿತಗಾರ ಎಂದು ದಿವಾನ್ ಪೂರ್ಣಯ್ಯರವರಿಗೆ ಕರೆದವರು ಯಾರು? ಜನರಲ್ ವೆಲ್ಲೆಸ್ಸಿ. ಓಕೆನಾ. ಹಾಗಾದರೆ ಇನ್ನು ಮತ್ತೆ ಏನು ಕೇಳ್ತಾನಂದರೆ, ಜನರಲ್ ವೆಲ್ಲೆಸ್ಸಿ ಅವರು ಸರ್ವತೋಮುಖ ಆಡಳಿತಗಾರ ಅಂತ ಯಾರಿಗೆ ಕರ್ತಾರೆ? ದಿವಾನ್ ಪೂರ್ಣಯ್ಯ. ಹಾಗೆ ಉಲ್ಟಾಪಟ ಮಾಡಿ ಕೇಳ್ಬೋದು ಅವನು. ಇಲ್ಲಾಂದರೆ ದಿವಾನ್ ಪೂರ್ಣಯ್ಯ ಸರ್ವತೋಮುಖ ಆಡಳಿತಗಾರ ಅಂತಂದು ಯಾರಿಗೆ ಕರಿತಾರೆ ಅಂತ ದಿವಾನರನ್ನು 4 ಮಂದಿ ಹಾಕಿದ್ರು ಅಂದರೆ ದಿವಾನ್ ಪೂರ್ಣಯ್ಯವರಿಗೆ ಸರ್ವತೋಮುಖ ಆಡಳಿತಗಾರ, ಸಾರ್ವಜನಿಕ ನಿಕಟವರ್ತಿ, ಏಕತೆ ಮತ್ತು ನ್ಯಾಯ ನಿರ್ಣಕವೆಂದು ಕರೀತಾರೆ. ಯಾರು? ಜನರಲ್ ವೆಲ್ಲೆಸ್ಸಿ. ನೆಕ್ಸ್ಟ್ 16ನೇ ಕ್ವಶನ್, ಭಟ್ಕಳ ಪಟ್ಟಣವನ್ನು ಪೋರ್ಚುಗೀಸರು ಸುಟ್ಟು ನಂತರ ಹೊಸ ಮದ್ದು ಭಟ್ಕಳನ್ನು ಉಗಮವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಭಟ್ಕಳ ಪಟ್ಟಣವನ್ನು ಪೋರ್ಚುಗೀಸರು ಸುಡ್ತಾರೆ. ಸುಟ್ಟ ಮೇಲೆ ಹೊಸ ಭಟ್ಕಳನ್ನು ಉಗಮವಾದಾಗ ಅದು ಯಾವಾಗ ಉಗಮವಾಯಿತು ಅಂತ ಕೇಳಿದರೆ 1542ರಲ್ಲಿ ಮದ್ದು ಭಟ್ಕಳವು ಉಗಮವಾಗ್ತದೆ. ಓಕೆ. ನೆಕ್ಸ್ಟ್ 17ನೇ ಕ್ವಶನ್ನು, ವಿಜಯನಗರದ ಸಾಮ್ರಾಜ್ಯದ ಸಾಮಂತರಾಗಿ 1499ರಲ್ಲಿ ಕೆಳದಿ ರಾಜ್ಯದ ಸಂಸ್ಥಾಪಕ ಯಾರು? ಕೆಳದಿ ರಾಜ್ಯದ ಸಂಸ್ಥಾಪಕ ಯಾರು ಅಂದರೆ ಏನು ಕೊಟ್ಟಿದ್ದಾನೆ ಇಲ್ಲಿ ಆಪ್ಷನ್ನು, ಚಿಕ್ಕ ಸಂಕಣ್ಣ, ಚೌಡಪ್ಪ, ಸದಾಶಿವ ನಾಯಕ, ವೆಂಕಟಪ್ಪ ನಾಯಕ. ಇದು ನಾನ್ HK ಪೇಪರ್. ಇದು HK ಪೇಪರಲ್ಲೂ ಕೂಡ ಕೆಳದಿ ಸಾಮ್ರಾಜ್ಯದ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು. ಇದಕ್ಕೆ ಆನ್ಸರ್ ಈಗೇನೆಂದರೆ ಚೌಡಪ್ಪ. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ 1499ರಲ್ಲಿ ಕೆಳದಿ ರಾಜ್ಯದ ಸಂಸ್ಥಾಪಕರಾದವರು ಯಾರಂದರೆ ಚೌಡಪ್ಪ. ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 21ನೇ ಕ್ವಶನ್ ಏನಂದರೆ, ಚಿಕ್ಕದೇವರಾಯರಿಗೆ ಬೆಂಗಳೂರನ್ನು ಭೋಗ್ಯಕ್ಕೆ ನೀಡಿದವರು ಯಾರು? ಚಿಕ್ಕದೇವರಾಯರಿಗೆ ಬೆಂಗಳೂರನ್ನು ಗಿಫ್ಟ್ ಆಗಿ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಮೊಘಲರು, ಮರಾಠರು, ಪೇಶ್ವರು, ನಿಜಾಮರು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಚಿಕ್ಕದೇವರಾಯನಿಗೆ ಬೆಂಗಳೂರನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಯಾರು ಅಂದರೆ ಮೊಘಲರು. ಇದಕ್ಕೆ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನಿಮಗೆ ಯಾವುದೇ ಕ್ವಶನ್ಸ್ ಡೌಟ್ ಬಂದರೆ ಆ ಕ್ವಶನ್ಸ್ ನಂಬರ್ ಹಾಕಿ ಇದು ಡೌಟ್ ಅಂತ ನೀವು ಕ್ವಶನ್ ಹಾಕಿದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಅಲ್ಲಿ ಕ್ಲಾರಿಫೈ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ವೀಡಿಯೋಸಲ್ಲಿ ಟೆಲಿಗ್ರಾಮಲ್ಲಿ ಕ್ಲಾರಿಫೈ ಮಾಡ್ತೀನಿ. ಓಕೆ. ಅದು ನೀವು ಟೆಲಿಗ್ರಾಮ್ ಕೂಡ ನೀವು ಜಾಯ್ನ್ ಆಗಿ ನೀವು ಇಲ್ಲೇನೇ ಕ್ವಶನ್ಸ್ ಇದು ಹಾಕಿದ್ರೂ ಕೂಡ ನೀವು ಮೆಸೇಜಲ್ಲಿ ನಾನು ಟೆಲಿಗ್ರಾಮಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ. ರೈಟ್. 22ನೇ ಕ್ವಶನು, 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಆವಾಗಲೇ 1ನೇ ಪೇಪರಲ್ಲಿ ಬೌದ್ಧ ಮಹಾಸಮ್ಮೇಳನದ ಬಗ್ಗೆ ಅಲ್ಲಿ ಕೂಡ ಕ್ವಶನ್ ಬಂದಿತ್ತು. ಇಲ್ಲಿ ಕೂಡ ಬೌದ್ಧ ಮಹಾಸಮ್ಮೇಳನದ ಬಗ್ಗೆನೇ ಕ್ವಶನ್ ಬಂದಿದೆ. ಓಕೆ. ಅಶ್ವಘೋಷ, ನಾಗಾರ್ಜುನ, ವಸುಮಿತ್ರ ಅಂತ ಕೊಟ್ಟಿದ್ದಾರೆ. 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ ಆಗಿರ್ತಾರೆ. ನೆಕ್ಸ್ಟ್, ಕೃಷ್ಣದೇವರಾಯರು ಪೋಷಿಸಿದ ಹರಿಭಕ್ತನಾದ ತಮಿಳು ಕವಿ ಯಾರು? ಕೃಷ್ಣರಾಯನ ಆಡಳಿತದಲ್ಲಿ ಇದ್ದಂತಹ ಹರಿಭಕ್ತನಾದ ತಮಿಳು ಕವಿ ಯಾರು? ಇದು ಕೂಡ ಕ್ವಶನ್ನು. ಕೃಷ್ಣರಾಯನು ಪೋಷಿಸಿದ ಹರಿಭಕ್ತನಾದ ತಮಿಳು ಕವಿ ಯಾರು ಅಂತ ಕೂಡ ಇದು ಕೂಡ ಕ್ವಶನ್ ಆಗ್ತದೆ. ಅರುಣಗಿರಿನಾಥ, ಕುಮಾರವ್ಯಾಸ, ಚಾಮರಸ, ಲಕ್ಕಣ್ಣ. ಇದಕ್ಕೆ ಆನ್ಸರು ಅರುಣಗಿರಿನಾಥ. ಇದಕ್ಕೆ ಇವರು ತಮಿಳು ಕವಿಯಾಗಿದ್ದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ. ನೆಕ್ಸ್ಟ್, ಆಂಧ್ರ ಕವೀತ ಪಿತಾಮಹ ಎಂಬ ಬಿರುದನ್ನು ಹೊಂದಿದವರು ಯಾರು? ಆಂಧ್ರ ಕವೀತ ಪಿತಾಮಹ ಎಂಬ ಬಿರುದನ್ನು ಹೊಂದಿದವರು ಯಾರು? ಆಪ್ಷನ್ ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ, ಪಿಂಗಳ್ಳಿ ಸೂರಣ್ಣ, ಅಲ್ಲಾಸಾನಿ ಪೆದ್ದಣ್ಣ. ಆಂಧ್ರ ಕವೀತ ಪಿತಾಮಹ ಎಂಬ ಬಿರುದನ್ನು ಹೊಂದಿದವರು ಅಲ್ಲಾಸಾನಿ ಪೆದ್ದಣ್ಣನವರಿಗೆ ಆಂಧ್ರ ಕವೀತ ಪಿತಾಮಹ ಎಂದು ಕೂಡ ಬಿರುದು ಇರ್ತದೆ ಅವರಿಗೆ. ನೆಕ್ಸ್ಟ್, ಇಂಗ್ಲೀಷಲ್ಲಿ ಬೇಕಂದವರು ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಇದ್ರ PDF ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಥ್ರೂ ನೀವು ಜಾಯ್ನ್ ಆಗಿ ಸ್ಟಡಿ ಜೋನ್ ಅಂತ ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ PDF ಸಿಗುತ್ತೆ. ನೆಕ್ಸ್ಟ್ 24ನೇ ಕ್ವಶನ್, ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆ ಪ್ರಾರಂಭಿಸಲಾಯಿತು? ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ
ಮೊದಲ ಕಿಸಾನ್ ರೈಲು ಎಲ್ಲೆಲ್ಲಿಗೆ ಸ್ಟಾರ್ಟ್ ಆಯಿತು ಅಂತ ಕೇಳಿದಾನೆ. 24ನೇ ಕ್ವಶನ್ ಇದು. ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಮಹಾರಾಷ್ಟ್ರ ಮತ್ತು ಬಿಹಾರ, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಕೇರಳ ಮತ್ತು ತಮಿಳುನಾಡು. ಇದಕ್ಕೆ ರೈಟ್ ಆನ್ಸರ್ ಏನಂದರೆ ಮಹಾರಾಷ್ಟ್ರ ಮತ್ತು ಬಿಹಾರದ ಮಧ್ಯೆ ದೇಶದ ಮೊಟ್ಟ ಮೊದಲ ಕಿಸಾನ್ ರೈಲನ್ನು ಪ್ರಾರಂಭಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ 27ನೇ ಕ್ವಶನ್ ಏನಂದರೆ 2022-23 ಮುಂಗಡ ಪತ್ರದಲ್ಲಿ ಕೆಳಗಿನ ಯಾವ ಕಾರಣಗಳಿಗೆ ಕಿಸಾನ್ ಡ್ರೋನ್ ಅನ್ನು ಬಳಕೆ ಮಾಡಲಾಗುತ್ತದೆ? ಕಿಸಾನ್ ಡ್ರೋನ್ ಬಗ್ಗೆ ಕೇಳಿದಾನೆ. ಕಿಸಾನ್ ಡ್ರೋನ್ ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂತಂದು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಫಸಲು ನಿರ್ಧರಣೆ, ಭೂ ದಾಖಲೆಗಳ ಗಣೀಕರಣ, ಕೀಟನಾಶಕ ಮತ್ತು ಪೋಷಕಾಂಶಗಳ ಸಿಂಪಡಣೆಗೆ ಉದ್ದೇಶವಾಗಿ ಕಿಸಾನ್ ಡ್ರೋನ್ಗಳನ್ನು ಬಳಕೆ ಮಾಡುತ್ತಾರೆ. ಯಾವುದಕ್ಕೆ? ಫಸಲು ನಿರ್ಧರಣೆ, ಭೂ ದಾಖಲೆಗಳ ಗಣೀಕರಣ, ಕೀಟನಾಶಕ ಮತ್ತು ಪೌಷ್ಟಿಕಾಂಶಗಳ ಸಿಂಪಡಣೆಗೆ ಉದ್ದೇಶಕ್ಕಾಗಿ ಕಿಸಾನ್ ಡ್ರೋನ್ಗಳನ್ನು ಬಳಕೆ ಮಾಡ್ತಾರೆ. ಇದನ್ನು 2022-23 ಮುಂಗಡ ಪತ್ರದಲ್ಲಿ ಅಂದರೆ ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕ್ವಶನ್ ಬಂದಿದೆ. ಬಜೆಟು ಎಕನಾಮಿಕ್ ಸರ್ವೆ ಭಾಳ ಇಂಪಾರ್ಟೆಂಟು KPSCಗೆ. ಓಕೆ, ನೆಕ್ಸ್ಟು 25ನೇ ಕ್ವಶನ್ ಏನಂದರೆ ದೌರ್ಬಲ್ಯಗೊಳ್ಳುತ್ತಿರುವ ರೂಪಾಯಿಯ ಪರಿಣಾಮಗಳೆಂದರೆ. ದೌರ್ಬಲ್ಯಗೊಳ್ಳುತ್ತಿರುವ ರೂಪಾಯಿಯ ಪರಿಣಾಮ ಎಂದರೆ, ಒಂದು ನಿಮಿಷ ನಾನು ಇಂಗ್ಲೀಷಲ್ಲಿ ಕ್ವಶನ್ ನೋಡ್ಬೇಕು ಇದನ್ನು. ಓಕೆ, ಈ ಥರ ಕ್ವಶನ್ ಬಂದಾಗ ಎಕನಾಮಿಕ್ಸ್ ಸ್ವಲ್ಪ ನೀವು ಇಂಗ್ಲೀಷಲ್ಲೇ ಕ್ವಶನ್ ನೋಡ್ರಿ. ಎ ವೀಕಿಂಗ್ ರುಪಿ ಲೀಡ್ಸ್ ಟು. ಓಕೆ, ಎ ವೀಕಿಂಗ್ ರುಪಿ ಲೀಡ್ಸ್ ಟು. ಒಂದೇ ಆಪ್ಷನು ಚಾಲ್ತಿ ಖಾತೆ ಕೊರತೆಯಲ್ಲಿನ ಇಳಿಕೆ, ಆಮದಿಗೆ ಮೀರಿದ ರಫ್ತು, ವಿದೇಶಿ ಹೊಣೆಗಾರಿಕೆಯಲ್ಲಿನ ಹೆಚ್ಚಳ, ರಫ್ತಿಗೆ ಮೀರಿದ ಆಮದು ಅಂತ ಇಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂತ ಕೊಟ್ಟಿದ್ದಾನೆ. 25ನೇ ಕ್ವಶನ್ಗೆ ಸರಿಯಾದ ಹೇಳಿಕೆ ಯಾವುದಂದರೆ C&D ಆಗಿರ್ತದೆ. C&D ವಿದೇಶಿ ಹೊಣೆಗಾರಿಕೆಯಲ್ಲಿನ ಹೆಚ್ಚಳ ಅಂದರೆ ಇನ್ಕ್ರೀಸ್ ಇನ್ ಫಾರಿನ್ ಲಯಬಿಲಿಟೀಸ್, ರಫ್ತಿಗೆ ಮೀರಿದ ಆಮದು, ಎಕ್ಸಸ್ ಇಂಪೋರ್ಟ್ ಓವರ್ ಎಕ್ಸ್ಪೋರ್ಟ್. ಇದು ಕೂಡ ರೈಟ್ ಆನ್ಸರ್ ಆಗಿರ್ತದೆ. ದುರ್ಬಲಗೊಳ್ಳುತ್ತಿರುವ ರೂಪಾಯಿ ಪರಿಣಾಮಗಳೆಂದರೆ ವಿದೇಶಿ ಹೊಣೆಗಾರಿಕೆಯಲ್ಲಿನ ಹೆಚ್ಚಳ ಮತ್ತು ರಫ್ತಿಗೆ ಮೀರಿದ ಆಮದು ಮಾಡಿಕೊಳ್ಳುವುದು ಕೂಡ ರೂಪಾಯಿ ದೌರ್ಬಲ್ಯಗೊಳ್ಳುತ್ತೆ ಅಂದರೆ ಡಿಕ್ರೀಸಿಂಗ್ ರುಪಿ ವೀಕ್ನೆಸ್ ಆಗೋದು. ಇವೆರಡು ಕೂಡ ಹೇಳಿಕೆಗಳು ರೈಟ್ ಆಗ್ತವೆ, 3rd and 4th. ಅದಕ್ಕೋಸ್ಕರ ಇದರಲ್ಲಿ 4ನೇ ಆಪ್ಷನ್ ರೈಟ್ ಆಗ್ತದೆ. ಓಕೆ, ನೆಕ್ಸ್ಟ್ 28ನೇ ಕ್ವಶನ್ ಏನಿದೆ ಅಂದರೆ ಭಾರತ ಸರ್ಕಾರದ ಪ್ರಕಾರ 2021-22 ಸಾಲಿನಲ್ಲಿ ವಿದೇಶಿ ಹೂಟೆಯ ಅಂದರೆ ಪೋರ್ಟ್ಫೋಲಿಯೋ ಹೊರಹರಿವಿನ ಪ್ರಮುಖ ಕಾರಣವೇನೆಂದರೆ 2021-22 ವಿದೇಶಿ ಹೂಟೆಯ ಅಥವಾ ಪೋರ್ಟ್ಫೋಲಿಯೋ ಹೊರಹರಿವಿಕೆಯ ಪ್ರಮುಖ ಕಾರಣವೇನೆಂದರೆ ಆಪ್ಷನ್ ಏನು ಕೊಟ್ಟಿದ್ದಾನೆ? ರೂಪಾಯಿ ಮೌಲ್ಯ ಕುಸಿತ, ರೂಪಾಯಿ ಮೌಲ್ಯವರ್ಧನೆ, ರಫ್ತಿಗೆ ಮೀರಿದ ಆಮದಿಗೆ ಮೀರಿದ ರಫ್ತು. ಇದಕ್ಕೆ ರೈಟ್ ಆನ್ಸರು ರಫ್ತಿಗೆ ಮೀರಿದ ಆಮದು. ಇಲ್ಲಿ ಕೂಡ ಸೇಮ್ ಆಪ್ಷನ್ ಇದೆ, ಇಲ್ಲಿ ಕೂಡ ಸೇಮ್ ಆಪ್ಷನ್ ಇದೆ. ಇವೆರಡು ರೈಟ್. ಅಂದರೆ ಅಲ್ಲೇ ಕ್ವಶನ್ನ ಇಂಟರ್ಲಿಂಕ್ ಮಾಡಿ ಹೊಡಿತಿರ್ತಾನೆ KPSC ಅವನು. ಒಂದೇ ಟಾಪಿಕ್ ಹಿಡ್ಕೊಂಡು ಅಲ್ಲೇ ಇಂಟರ್ಲಿಂಕ್ ಮಾಡಿ ಹೊಡಿತಿರ್ತಾನೆ. ಇಲ್ಲಿ ನೋಡ್ರಿ, ಇವಾಗ ಸಿಂಪಲ್ ಇದು ನೋಡಿ, ರಫ್ತಿಗೆ ಮೀರಿದ ಆಮದು ಇಲ್ಲಿ ಕೂಡ ಇದೆ, ಇಲ್ಲಿ ರಫ್ತಿಗೆ ಮೀರಿದ ಆಮದು ನೋಡ್ರಿ. ಇಷ್ಟರಲ್ಲೇ ಇದು ಮಾಡ್ತಿದ್ದಾನೆ. ಓಕೆ, ಅವನೇನೋ ಒಂದು ಟಾಪಿಕ್ ಹಿಡ್ಕೊಂಡಾನಂದರೆ ಅಲ್ಲೇ ಒಂದೆರಡು ಕ್ವಶನ್ ಹಂಗೆ ಫ್ರೇಮ್ ಮಾಡಿರ್ತಾನೆ. ಓದೋದನ್ನೇ ಡೀಟೇಲಾಗಿ ಓದ್ಬೇಕಷ್ಟೇ, ಅದಕ್ಕೆ ಹೇಳೋದು. ಓಕೆ, ನೆಕ್ಸ್ಟ್ 2022 ಆಗಸ್ಟ್ 6ರಂದು RBI ಮಾಡಿದ ಬಡ್ಡಿದರದ ಬದಲಾವಣೆಯ ಪರಿಣಾಮವಾಗಿ ಈ ಕೆಳಗಿನ ಯಾವ ಬದಲಾವಣೆಗಳನ್ನು ತರಬಹುದು? ಚಿಲ್ಲರೆ ಸಾಲದ ದರ, ಪತ್ತಿನ ಬೆಳವಣಿಗೆಯ ದರ, ಠೇವಣಿ ಬೆಳವಣಿಗೆ, ಪತ್ತು ಠೇವಣಿ ಬೆಳವಣಿಗೆ ಅಂತ ಕೊಟ್ಟಿದ್ದಾನೆ. ಮೇಲೆ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, 26ನೇ ಕ್ವಶನ್ನು. ಇದರಲ್ಲಿ 2022 ಆಗಸ್ಟ್ 6ರಂದು RBI ಮಾಡಿದ ಬಡ್ಡಿದರದ ಬದಲಾವಣೆಯ ಪರಿಣಾಮವಾಗಿ ಈ ಕೆಳಗಿನ ಯಾವ ಬದಲಾವಣೆ ತರ್ಬೋದು ಅಂದರೆ ಚಿಲ್ಲರೆ ಸಾಲದ ದರನ್ನು ಕೂಡ ತರ್ಬೋದು, ಪತ್ತಿನ ಬೆಳವಣಿಗೆ ಕೂಡ, ಠೇವಣಿ ಬೆಳವಣಿಗೆ ಕೂಡ ಮತ್ತು ಪತ್ತು ಠೇವಣಿ ಬೆಳವಣಿಗೆಯನ್ನು ಕೂಡ ತರಬಹುದು. ಅಂದರೆ ಇದಕ್ಕೆ 4th ಆಪ್ಷನ್ ರೈಟ್. ಎಲ್ಲ ಹೇಳಿಕೆಗಳು ಕೂಡ ರೈಟ್ ಆಗುತ್ತವೆ. ನೆಕ್ಸ್ಟ್ 29ನೇ ಕ್ವಶನ್ ಏನು ಕೇಳಿದ್ರು ಅಂದರೆ 2021-22ರಲ್ಲಿ ಕ್ರಮಾನುಗತವಾಗಿ ಅತ್ಯಂತ ಉತ್ತಮ ದಾಖಲೆ ಪ್ರದರ್ಶನ ನೀಡಿದ ವಲಯಗಳು ಯಾವುವು? ಪೇಪರ್ ನಡೆದಿರೋದು 2023ರಲ್ಲಿ. ಓಕೆ, ಬಟ್ ಅವನು 2021-22 ಡಾಟಾ ಕೇಳ್ತಿದ್ದಾನೆ. ಕ್ರಮಾನುಗತವಾಗಿ ಅತ್ಯಂತ ಉತ್ತಮ ದಾಖಲೆ ಪ್ರದರ್ಶನ ನೀಡಿದ ವಲಯಗಳು ಯಾವುವು? ಇದು ಎಕನಾಮಿಕ್ಸ್ ಸರ್ವೆ ಓದಿದರೆ ಇದು ಕ್ವಶನ್ ಅಟೆಂಡ್ ಮಾಡ್ಬೋದು ನೀವು. ಸಾರ್ವಜನಿಕ ಆಡಳಿತ ಮತ್ತು ರಕ್ಷಣೆ, ಉತ್ಪಾದನಾ ವಲಯಗಳು, ಕಲ್ಲು, ಗಣಿಗಾರಿಕೆ ಮತ್ತು ನಿರ್ಮಾಣ, ವ್ಯಾಪಾರ, ಹೋಟೆಲ್ ಮತ್ತು ಸಾರಿಗೆ ಅಂತ ಕೊಟ್ಟಿದ್ದಾರೆ 2022-23ರಲ್ಲಿ. ಯಾವುದು ಅತ್ಯಂತ ಉತ್ತಮ ದಾಖಲೆ ಪ್ರದರ್ಶನ ಮಾಡಿದೆ ಅಂದರೆ ಆರ್ಡರ್ ವೈಸ್ ಕೇಳಿದ್ದಾನೆ. ಅಂದರೆ A ಫಸ್ಟ್ ಸಾರ್ವಜನಿಕ ಆಡಳಿತ ಮತ್ತು ರಕ್ಷಣೆ ಫಸ್ಟು, ಸೆಕೆಂಡು C ಗಣಿ ಮತ್ತು ಕಲ್ಲು,
ಥರ್ಡು ಬಿ ಉತ್ಪಾದನಾ ವಲಯ, ಫೋರ್ತು ಹೋಟೆಲ್ ಮತ್ತು ಸಾರಿಗೆ. ಇವು ಕ್ರಮಾನುಗತವಾಗಿದೆ. ಇಂಗ್ಲೀಷಲ್ಲಿ ಬೇಕಂದರೆ ಇಂಗ್ಲೀಷಲ್ಲಿ ಕೂಡ ನೋಡ್ಕೊಳ್ಳಿ. ಓಕೆ. ವಿಶ್ವಸಂಸ್ಥೆಯ ಪ್ರಕಾರ ಸುಸ್ಥಿರ ಶಕ್ತಿ ಸೂಚಕಗಳೆಂದರೆ ಯಾವ್ಯಾವು ಅಂತ ಕೇಳಿದರೆ, ಒಟ್ಟು ಪ್ರತಿಶತ ವಿದ್ಯುತ್ ಶಕ್ತಿ ಲಭ್ಯತೆಯ ದರ, ಒಟ್ಟು ಶಕ್ತಿಯ ಅನುಭೋಗದಲ್ಲಿ ಪುನರ್ ಬಳಕೆ ಮಾಡಬಹುದಾದ ಶಕ್ತಿಯ ಪ್ರತಿಫಲದ ಪಾಲು, ಶಕ್ತಿ ಸಾಮರ್ಥ್ಯ, ಶಕ್ತಿಯ ದುರ್ಬಳಕೆ ಅಂತಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಯಾವ್ಯಾವ್ದು ರೈಟ್ ಆನ್ಸರ್ ಅಂದರೆ ಎ, ಬಿ, ಸಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಸುಸ್ಥಿರ ಶಕ್ತಿ ಸೂಚಕಗಳೆಂದರೆ ಒಟ್ಟು ಪ್ರತಿಶತ ವಿದ್ಯುತ್ ಶಕ್ತಿ ಲಭ್ಯತೆಯ ದರ 1 ರೈಟು, ಒಟ್ಟು ಶಕ್ತಿ ಅನುಭೋಗದಲ್ಲಿ ಪುನರ್ ಬಳಕೆ ಮಾಡಬಹುದಾದ ಶಕ್ತಿಯ ಪ್ರತಿಫಲದ ಪಾಲು ಇದು ಕೂಡ ರೈಟು, ಶಕ್ತಿಯ ಸಾಮರ್ಥ್ಯ ಅಂತ ಕೊಡಿದ್ರೆ ಇದು ಕೂಡ ರೈಟು. ಇವು ಮೂರೂ ಕೂಡ ಸುಸ್ಥಿರ ಶಕ್ತಿ ಸೂಚಕಗಳೆಂದು ವಿಶ್ವಸಂಸ್ಥೆಯು ಉಲ್ಲೇಖ ಮಾಡಿದೆ. ನೆಕ್ಸ್ಟ್ 34ನೇ ಕ್ವಶನ್. ಉಕ್ರೇನ್ ಮೇಲಿನ ರಷ್ಯಾದ ಅತಿಕ್ರಮಣದಿಂದ ವಿಶ್ವದಲ್ಲಿ ಯಾವ ಪರಿಣಾಮ ಉತ್ಪನ್ನಗಳ ಬೆಲೆಗಳಲ್ಲಿ ಆಮೂಲಾಗ್ರ ಜಾಗತಿಕ ಬದಲಾವಣೆ ಆಗುತ್ತದೆ ಅಂತ ಕೇಳಿದರೆ, ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಆಗ್ತಿರೋದ್ರಿಂದ ಜಗತ್ತಿನಲ್ಲಿ ಯಾವ ಪದಾರ್ಥಗಳ ಮೇಲೆ ಬದಲಾವಣೆ ಆಗ್ತದೆ ಅಂತ ಕೇಳಿದರೆ, ಕಲ್ಲಿದ್ದಲು, ಗೋಧಿ, ನಿಕ್ಕಲ್, ಕಚ್ಚಾ ತೈಲ, ಗೋಧಿ, ಅಕ್ಕಿ, ಕಬ್ಬಿಣ, ಕಚ್ಚಾ ತೈಲ, ಗೋಧಿ, ಕಲ್ಲಿದ್ದಲು, ಅಕ್ಕಿ, ನಿಕ್ಕಲ್, ಅಕ್ಕಿ, ಕಚ್ಚಾ ತೈಲ, ಕಬ್ಬಿಣ ಮತ್ತು ನಿಕ್ಕಲ್. ಇದಕ್ಕೆ ರೈಟ್ ಆನ್ಸರು ಕಲ್ಲಿದ್ದಲು, ಗೋಧಿ, ನಿಕ್ಕಲ್, ಕಚ್ಚಾ ತೈಲ ಇವು ಇದ್ರ ಮೇಲೆ ಪರಿಣಾಮ ಬೀಳ್ತದೆ. ಓಕೆ, ಫಸ್ಟ್ನೇ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ರೈಟ್. ನೆಕ್ಸ್ಟ್ 31ನೇ ಕ್ವಶನ್. 2026ರ ವೇಳೆಗೆ ಭಾರತ ಈ ಪಾವತಿ ಮಾರುಕಟ್ಟೆ ತಲುಪಬಹುದಾದ ಗುರಿ ಯಾವುದು? ಈ ಪಾವತಿಯಲ್ಲಿ ಭಾರತವು 2026ರಲ್ಲಿ ಯಾವ ಸ್ಟೇಜ್ನ ತಲುಪ್ತದೆ ಅಂತ ಕ್ವಶನ್ ಕೇಳಿದಾನೆ. ಎಷ್ಟನೇ ಕ್ವಶನ್ ಇದು? 31ನೇ ಕ್ವಶನ್. 20 ಟ್ರಿಲಿಯನ್, 10 ಟ್ರಿಲಿಯನ್, 15 ಟ್ರಿಲಿಯನ್, 7.5 ಟ್ರಿಲಿಯನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 10 ಟ್ರಿಲಿಯನ್ ಮೂಲಕ ಇದು ತಲುಪ್ತದೆ ಅಂತಂದು ಅಸಂಪ್ಷನ್ ಮಾಡಲಾಗಿದೆ. ನೆಕ್ಸ್ಟ್ 35ನೇ ಕ್ವಶನ್. IMF ಪ್ರಕಾರ ಮುಂಬರುವ ಹಣಕಾಸು ವರ್ಷ 2022-23ರಲ್ಲಿ ಭಾರತದ ಬೆಳವಣಿಗೆ ಕುಂಠಿತವಾಗಲು ಕಾರಣವೇನು ಅಂತ ಕ್ವಶನ್ ಕೇಳಿದ್ದಾನೆ. ಕ್ಷೀಣ ದೇಶೀಯ ಬೇಡಿಕೆ, ಹೆಚ್ಚಾದ ತೈಲ ಬೆಲೆಗಳು, ಕನಿಷ್ಠ ನಿವ್ವಳ ರಫ್ತು, ಸೇವಾ ವಲಯದಲ್ಲಿನ ಹೆಚ್ಚಳ ಬೆಳವಣಿಗೆ ಅಂತ ಕೊಟ್ಟಿದ್ದಾನೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. 35ನೇ ಕ್ವಶನ್ಗೆ ಸರಿಯಾದ ಹೇಳಿಕೆ ಯಾವುದಂದ್ರೆ ಎ, ಬಿ, ಸಿ ರೈಟ್. ಓಕೆನಾ? IMF ಪ್ರಕಾರ ಮುಂಬರುವ ಹಣಕಾಸು ವರ್ಷ 2023-24ರಲ್ಲಿ ಭಾರತ ಬೆಳವಣಿಗೆ ಕುಂಠಿತವಾಗಲು ಕಾರಣ ಕ್ಷೀಣ ದೇಶೀಯ ಬೇಡಿಕೆ, ಹೆಚ್ಚಾದ ತೈಲ ಬೆಲೆಗಳು, ಕನಿಷ್ಠ ನಿವ್ವಳ ರಫ್ತು ಇವು ಮೂರು ಕೂಡ ಕಾರಣ ಆಗ್ತವೆ. ಓಕೆ. ನೆಕ್ಸ್ಟ್ ಇದು ಮೆಂಟಲ್ ಅಬಿಲಿಟಿ. ನೆಕ್ಸ್ಟ್ ಯಾವುದಂದ್ರೆ ಇದಕ್ಕೆ ಬೇಕಾದ್ರೆ ಆನ್ಸರ್ 135 ನೋಡೋದಕ್ಕೆ. ಸರ್ಕಾರದ ಮಧ್ಯಪ್ರವೇಶದಿಂದ 2022-23ರ ಖಾರಿಫ್ ಮಾರುಕಟ್ಟೆ ಋತುವಿನಲ್ಲಿ ನಿರಪೇಕ್ಷವಾಗಿ ಕನಿಷ್ಠ ಬೆಂಬಲ ಬೆಲೆ, ಅತಿ ಹೆಚ್ಚು ಪ್ರಯೋಜನ ಪಡೆದ ಪ್ರಮುಖ ಬೆಳೆಗಳು ಯಾವುವು ಅಂತ ಕೇಳಿದಾನೆ. 33ನೇದು 2022-23 ಡಾಟ್ ಕೇಳಿದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಸಾಸಿವೆ, ಹೆಸರು, ಬೇಳೆ ಮತ್ತು ಸೂರ್ಯಕಾಂತಿ ಬೀಜ ರೈಟ್ ಆನ್ಸರ್. ಇದಕ್ಕೆ ಸರ್ಕಾರದ ಮಧ್ಯಪ್ರವೇಶದಿಂದ 2022-23ರ ಖಾರಿಫ್ ಮಾರುಕಟ್ಟೆ ಋತುವಿನಲ್ಲಿ ನಿರಪೇಕ್ಷವಾಗಿ ಕನಿಷ್ಠ ಬೆಂಬಲ ಬೆಲೆ, ಅತಿ ಹೆಚ್ಚು ಪ್ರಯೋಜನ ಪ್ರಮುಖ ಪಡೆದ ಬೆಳೆಗಳು. ಕನಿಷ್ಠ ಬೆಂಬಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಯಾವ ಬೆಳೆಗಳು ಅತಿ ಹೆಚ್ಚು ಪಡೆದವೆ ಅಂತ ಕೇಳಿದಾನೆ. ಸಾಸಿವೆ, ಹೆಸರು, ಬೇಳೆ, ಸೂರ್ಯಕಾಂತಿ ಬೀಜಗಳು ಅತಿ ಹೆಚ್ಚು ಲಾಭವನ್ನು ಪಡೆದಿದ್ದಾವೆ, ಅಂದ್ರೆ ಅತಿ ಹೆಚ್ಚು ಅಮೌಂಟು ಜಾಸ್ತಿ ತಗೊಂಡಿದ್ದಾವೆ ಆ ಬೆಳೆ ತಗೊಂಡರು ಅಂತ. ಓಕೆ. 2021-22ರಲ್ಲಿ ಕರ್ನಾಟಕ ಸೇವಾ ವಲಯದ ಬೆಳವಣಿಗೆಗೆ ಪ್ರೇರಕ ಶಕ್ತಿಗಳಾದ 3 ಅಂಶಗಳು ಯಾವುವು? 3 ಪ್ರಮುಖ ಅಂಶಗಳು ಯಾವುವು? 2021 ಮತ್ತು 22ರಲ್ಲಿ ಕರ್ನಾಟಕ ಸೇವಾ ವಲಯದ ಬೆಳವಣಿಗೆಗೆ ಪ್ರಕಾರ ಪ್ರೇರಕ ಶಕ್ತಿಗಳಾದ 3 ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದಾನೆ. ಯಾವುದು? 36ನೇ ಕ್ವಶನ್ ಇದು. 1ನೇ ಆಪ್ಷನ್ ಗಣಿ ಹೂಟೆ, ವಿದೇಶಿ ನೇರ ಹೂಟೆ, ಶಕ್ತಿ ಸಾರಿಗೆ ಮತ್ತು ವಿದೇಶಿ ನೇರ ಹೂಟೆ, ಹೂಟೆ ರಫ್ತು ದೃಷ್ಟಿಕೋನ ಮತ್ತು ವಿದೇಶಿ ನೇರ ಹೂಟೆ. ಒಂದು ನಿಮಿಷ, ಹೂಟೆ ಅಂದ್ರೆ ಏನಂತ ನೋಡ್ತೀನಿ. 36ನೇದು ಮೈನಿಂಗ್ ಇನ್ವೆಸ್ಟ್ಮೆಂಟ್ ಅಂಡ್ FDIಗೆ ಹೂಟೆ ಅಂತಾರ. ವಿದೇಶಿ ನೇರ ಹೂಟೆ, FDI ಅಪ್ಪ, ಇದು FDI ಅಂತ ನೆನ್ಪಿಡಿದ್ರ. ಓಕೆ. ಇದಕ್ಕೆ ರೈಟ್ ಆನ್ಸರು ಹೂಟೆ ರಫ್ತು ದೃಷ್ಟಿಕೋನ ಮತ್ತು ವಿದೇಶಿ ನೇರ ಹೂಟೆ. ಓಕೆ. 36ನೇ ಕ್ವಶನ್ಗೆ ಸಿ ಆನ್ಸರ್ ರೈಟ್. 36ನೇ ಕ್ವಶನ್ ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಅಂಡ್ FDI ಓರಿಯೆಂಟೇಷನ್
ಎಕ್ಸ್ಪೋರ್ಟ್ ಓರಿಯೆಂಟೇಷನ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೋರ್ಟ್ ಓರಿಯೆಂಟೇಷನ್ ಅಂಡ್ FDI. ಇದಕ್ಕೆ 36ಗೆ ಅದು ಸಿ ಆನ್ಸರ್ ರೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 37ನೇ ಕ್ವಶನ್ ಏನು ಕೇಳಿದೆ ಅಂದರೆ 2019-20 ಕನಿಷ್ಠ ತಲಾ ಆದಾಯ ಹೊಂದಿರುವ ಕರ್ನಾಟಕದ 4 ಜಿಲ್ಲೆಗಳು. ಎಕ್ಸಾಮ್ ನಡೆದಿರೋದು 2023 ಏಪ್ರಿಲ್. ಓಕೆ, ಇಲ್ಲಿ ಕೇಳಿರೋದು ಡಾಟಾ 2019 ಮತ್ತು 20. ಯಾವ ರೀತಿ ಕರೆಂಟ್ ಅಫೇರ್ಸ್ ಓದ್ತಿರೋ ಓದ್ರಿ ನಿಮಗೆ ತಿಳಿದಂಗೆ. ಓಕೆ, ಒಂದು ವರ್ಷದ ಕರೆಂಟ್ ಅಫೇರ್ಸು ಹಂಗೆ ಹಿಂಗೆ ಅಂತಂದು ಎಕ್ಸಾಮ್ ಯೂಟ್ಯೂಬಲ್ಲಿ ನೋಡೋದು, ಮ್ಯಾಗ್ಝಿನ್ ಓದೋದು, ಒಂದು ವರ್ಷದ ಕಂಬಲೇಷನ್ ಅಂತಂದು ಮ್ಯಾಗ್ಝಿನ್ ಓದೋದು ನೋಡ್ರಿ. ಇದ್ರ ಮೇಲೆ ನಿಮ್ಮ ಯಾರನ್ನ ಕೇಳಬೇಡಿ, ನೀವು ಪೇಪರನ್ನೇ ಕೇಳಿ. ಓಕೆ, ಪೇಪರ್ ಯಾವ ರೀತಿ ಕರ್ಕೊಂಡು ಹೋಗುತ್ತೆ ಆ ರೀತಿ ಹೋಗಿ. ಇಲ್ಲಿ ನೋಡ್ರಿ ಕೊಟ್ಟೆ ಬಿಟ್ಟಿದ್ದಾನೆ, ಡೇಟಾ ಕೊಟ್ಟಿದ್ದಾನೆ. 2019-20 ಕನಿಷ್ಠ ತಲಾ ಆದಾಯ ಹೊಂದಿರುವ ಕರ್ನಾಟಕದ 4 ಜಿಲ್ಲೆಗಳು ಯಾವ ಅಂತ ಕೇಳಿದಾನೆ. ರೈಟ್ ಕರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ಯಾದಗಿರಿ, ಬೀದರ್, ಕೊಪ್ಪಳ, ಕಲಬುರಗಿ. ಓಕೆ, ನೆಕ್ಸ್ಟ್ 39ನೇ ಕ್ವಶನ್, ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಗೊಂಡಿರುವ ಮಿನಿ ಸೂಕ್ಷ್ಮ ಕೃಷಿ ಪರಿಷ್ಕರಣೆ ಕೇಂದ್ರಗಳು ಲಕ್ಷಣ ಯಾವುದು ಅಂತ ಕೇಳಿದಾನೆ. ಓಕೆ, 39ನೇ ಕ್ವಶನ್ನು, ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಗೊಂಡಿರುವ ಮಿನಿ ಸೂಕ್ಷ್ಮ ಕೃಷಿ ಪರಿಷ್ಕರಣೆ ಕೇಂದ್ರಗಳು ಲಕ್ಷಣಗಳು ಯಾವುದು ಅಂತ ಕೇಳಿದಾನೆ. ಇದಕ್ಕೆ ಸ್ಥಳೀಯ ಉದ್ಯಮಿಗಳು ಹಾಗೂ ವ್ಯಾಪಾರಿಗಳ ಒಳಗೊಳ್ಳುವಿಕೆ, ಶೈತ್ಯ ಸಂಗ್ರಹಣಾ ವ್ಯವಸ್ಥೆಯನ್ನು ಹೊಂದಿರುವುದು, ಭಾಗಿದಾರಿ ಘಟಕಗಳಿಗೆ ಉತ್ತೇಜನ ನೀಡುವುದು, ಕೃಷಿ ಸ್ಮಾರ್ಟ್ ಆ್ಯಪ್ಗಳಿಗೆ ಯೋಗ್ಯತೆ ಪರಿಸರವನ್ನು ನಿರ್ಮಾಣ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ 4 ಆಪ್ಷನ್ ಕೂಡ ರೈಟ್ ಆಗಿರ್ತದೆ. ಓಕೆ, ಇನ್ನು ಸ್ವಲ್ಪ ಇಂಗ್ಲೀಷಲ್ಲಿ ನೋಡಂತಾರೆ. 39 ಕ್ವಶನ್ನು, ದ ಫೀಚರ್ ಆಫ್ ಮಿನಿ ಆಫ್ ಮೈಕ್ರೋ ಅಗ್ರಿ ಪ್ರೊಸೆಸಿಂಗ್ ಸೆಂಟರ್ ಕ್ರಿಯೇಟೆಡ್ ಡಿಸ್ಟಿಕ್ ಆರ್ ಅಂತ ಕೇಳ್ತಾನೆ. ಓಕೆ, ಇದಕ್ಕೆ 4 ಆಪ್ಷನ್ ಕೂಡ ರೈಟ್ ಆಗಿರ್ತವೆ. ನೆಕ್ಸ್ಟ್ ಕ್ವಶನ್ 38 ಕ್ವಶನ್, ಭಾರತ ಸರ್ಕಾರದ ಯೋಜನೆಯಂತೆ ಕೆಳಗಿನ ಕಾರ್ಯಕ್ರಮಗಳನ್ನು ಸಂಗಮದಿಂದ ಭೂಮಿ ಪೋಷಣೆ ಅಭಿಯಾನ ಪ್ರಾರಂಭಗೊಳ್ಳಲಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದು ಕ್ವಶನ್ ಕೇಳಿದೆ. ಸುಸ್ಥಿರ ಕೃಷಿ ರಾಷ್ಟ್ರೀಯ ಮಿಷನ್, ಮಣ್ಣಿನ ಆರೋಗ್ಯ ಕಾರ್ಯನಿರ್ವಹಣೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಸಾಮರ್ಥ್ಯದ ಮಣ್ಣಿನ ಉದ್ಧಾರಣೆ, ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆ, ಮಣ್ಣು ಆರೋಗ್ಯ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದು ಇಷ್ಟು ಕೊಟ್ಟಿದ್ದಾನೆ. ಇದರಲ್ಲಿ ಸಂಗಮದಿಂದ ಭೂಮಿ ಪೋಷಣೆ ಅಭಿಯಾನಕ್ಕೆ ಪ್ರಾರಂಭಗೊಂಡಿದ್ದು ಯಾವುದಂದ್ರೆ ಫಸ್ಟ್ ಒಂದು ಎ ಅಂಡ್ ಬಿ ಆನ್ಸರ್ ರೈಟ್ ಇದಕ್ಕೆ. ಓಕೆ, ಕ್ವಶನ್ ಹೆಂಗೆ ಕೇಳ್ತಾನೆ ನೋಡಿ, ಇದರಲ್ಲೇ ನೋಡಿ ನೀವು ಸುಮ್ಮನೆ ಟೆಸ್ಟ್ ಬರೆದ್ವಿ ಆ ಥರ ಬರೆದ್ವಿ ಅಂತ ಹೋದರೆ ಆಗಲ್ಲ. ಕ್ವಶನ್ ಯಾವ ರೀತಿ ಬರ್ತದೆ ನೋಡ್ರಿ. ಓಕೆ, ಭಾರತ ಸರ್ಕಾರದ ಯೋಜನೆಯಂತೆ ಕೆಳಗಿನ ಕಾರ್ಯಕ್ರಮಗಳ ಸಂಗಮದಿಂದ ಭೂಮಿಯ ಪೋಷಣೆ ಅಭಿಯಾನ ಪ್ರಾರಂಭಗೊಳ್ಳುವುದು. ಇದು ಸುಸ್ಥಿರ ಕೃಷಿಯ ರಾಷ್ಟ್ರೀಯ ಮಿಷನ್, ಮಣ್ಣಿನ ಆರೋಗ್ಯ ಕಾರ್ಡ್ ಮತ್ತು ಮಣ್ಣಿನ ಆರೋಗ್ಯ ನಿರ್ವಹಣೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಸಮಸ್ಯಾತ್ಮಕ ಮಣ್ಣಿನ ಉದ್ಧಾರಣೆ ಅಂತ ಕೊಟ್ಟಿದ್ದಾನೆ. ಇವೆರಡು ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಎ ಅಂಡ್ ಬಿ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 40ನೇ ಕ್ವಶನ್, ಭಾರತದ ನಗರ ಮೌಲ್ಯೀಕರಣದ ಸರಾಗ ಜೀವನ ಸೂಚ್ಯಂಕ 2020 ರಚನೆಯಲ್ಲಿ ಬಳಸಲ್ಪಟ್ಟ 4 ಅಳತೆಗೋಲು ಯಾವುದು? ನಗರ ಮೌಲ್ಯೀಕರಣಕ್ಕೆ 2020ರಲ್ಲಿ ಸೂಚ್ಯಂಕದಲ್ಲಿ ಬಂದಂಥ 4 ಅಳತೆಗೋಲನ್ನು ಯಾವ ತಗೊಂಡಿದ್ದಾರೆ ಮೆಜರ್ಮೆಂಟ್ ಮಾಡೋಕೆ ಅಂತ ಕ್ವಶನ್ ಕೇಳ್ತಾನೆ. ರೈಟ್, ಜೀವನ ಗುಣಮಟ್ಟ, ಆರ್ಥಿಕ ಸ್ಥಿರತೆ, ಸುಸ್ಥಿರ ನಾಗರಿಕ ಅಭಿಪ್ರಾಯ ಸರ್ವೆ ಅಂತ ಇಷ್ಟು ಕೊಟ್ಟಿದ್ದಾನೆ. ಇದೇ ರೈಟ್ ಆನ್ಸರ್ ಇದಕ್ಕೆ. ಜೀವನ ಮಟ್ಟ, ಆರ್ಥಿಕ ಸ್ಥಿರತೆ, ಸುಸ್ಥಿರ ಮತ್ತು ನಾಗರಿಕ ಸರ್ವೆ, ಇದು 4 ಕೂಡ, ಇವು 3 ಕೂಡ ಇದ್ರ ಮೆಜರ್ಮೆಂಟ್ ತಗೊಂಡು ಭಾರತದ ನಗರಗಳ ಮೌಲ್ಯೀಕರಣದ ಸರಾಗ ಜೀವನ ಸೂಚ್ಯಂಕ 2020 ರಚನೆಯಲ್ಲಿ ಬಳಸಲ್ಪಟ್ಟ 4 ಅಳತೆಗೋಲಾಗಿರ್ತವೆ. ಓಕೆ, ನೆಕ್ಸ್ಟ್ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. 41ನೇ ಕ್ವಶನ್, 29 ಅಕ್ಟೋಬರ್ 2022ರಂದು ಫಿಲಿಪೈನ್ಸ್ಗೆ ಅಪ್ಪಳಿಸಿದ ಅತ್ಯುಷ್ಣತ ಚಂಡಮಾರುತ ನೆಲ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ಯಾವುದೋ ಚಂಡಮಾರುತ ಬಂದೈತಿ, ಅದ್ರ ಬಗ್ಗೆ ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗುತ್ತೆ. ಕ್ವಶನ್ ಯಾವ ರೀತಿ ಬಂದಿದೆ ನೋಡಿ. ಯಾವುದು ಕ್ವಶನ್? 41ನೇ ಕ್ವಶನ್, 41ನೇ ಕ್ವಶನ್ನು. ಇದೇ 1 ಕಿಲೋಮೀಟರ್ ಐದು ಕ್ವಶನ್. ಜೂಮ್ ಔಟ್ ಮಾಡ್ತಿದ್ದೀರಿ. ಓಕೆ, ಐ ಹೋಪ್ ಕಾಣ್ತದೆ ಇವಾಗೆಲ್ಲ. 1ನೇ ಆಪ್ಷನ್, ಚಂಡಮಾರುತವನ್ನು ಸಾಮಾನ್ಯವಾಗಿ ಪೇಯಿಂಗ್ ಎಂದು ಕರೆಯುತ್ತಾರೆ. 2ನೇದು ಮಗುನ್ ದನಾವ್ ಡೆಲ್ ನಾರ್ಟಿ ಮತ್ತು ಮಗುನ್ ದನಾವ್ ಡೆಲ್ ಸೂರ್ ಕಷ್ಟಕ್ಕೀಡಾದ ಪ್ರಾಂತ್ಯಗಳಾಗಿವೆ. ಚಂಡಮಾರುತದಿಂದ ಪ್ರವಾಹದ ನೀರು ಕೊಟಬಾಟೋ ನಗರ
ಮತ್ತು ಹತ್ತಿರದ ಹಲವು ಪಟ್ಟಣಗಳು ಮುಳುಗಿ ಹೋದವು. ಕುಶಿಯತ್ಯಾಗ್ನ ಸಮುದ್ರ ತೀರದ ಹಳ್ಳಿಯ ಮುರಿದು ಬಿದ್ದು ಮನೆಗಳು ಮುಳುಗಿ ಹೋದವು ಅಂತ ಹೇಳಿ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾನೆ. ಓಕೆನಾ. ನೆಲ್ ಎಂಬ ಚಂಡಮಾರುತ ಬಂದತಂತೆ, ಅದರ ಬಗ್ಗೆ ಡೀಟೈಲ್ ಆಗಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಅಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೇಳಿದಾನೆ. ಇದಕ್ಕೆ ಆಪ್ಷನ್ 4th ಆಪ್ಷನ್ ರೈಟ್ ಒನ್. ಓಕೆನಾ. ಎಲ್ಲಾ ಹೇಳಿಕೆಗಳು ಕೂಡ ನೆಲ್ ಎಂಬ ಬಂದಿರುವಂತಹ ಚಂಡಮಾರುತಕ್ಕೆ ಸಂಬಂಧಿಸಿದಂತೆ ಫಿಲಿಪೈನ್ಸ್ ಏನ್ ಬಂದೈತಲ್ಲ, ಬೇರೆ ದೇಶಕ್ಕೆ ಬಂದೈತಿ, ನಮ್ಮ ದೇಶಕ್ಕೆ ಬಂದ್ರೆ ಇನ್ ಡೀಟೇಲ್ ಆಗಿ ಓದ್ಬೇಕು ಅಂತಂದ್ರೆ ಆ ರೀತಿ ಕೂಡ ಅನ್ಕೊಳ್ತೀವಿ. ನಮ್ಮ ದೇಶ ನಾವು ಇನ್ ಡೀಟೇಲ್ ಆಗಿ ಓದ್ತೀವಿ, ಬೇರೆ ದೇಶದ ಯಾಕೆ ಓದೋಣ. ಇಲ್ಲಿ ನೋಡ್ರಿ, ಫಿಲಿಪೈನ್ಸಿಗೆ ಬಂದಿರುವಂತಹ ಚಂಡಮಾರುತ ಅದು ನೆಲ್ ಅನ್ನೋದು. ಓಕೆನಾ. ಅದ್ರ ಬಗ್ಗೆನೇ ಕೇಳಿದಾನೆ ಇನ್ ಡೀಟೇಲ್ ಆಗಿ. ಓಕೆ ನೋಡ್ರಿ, ಇದ್ರ ಮೇಲೆ ಹೆಂಗ್ ಗೊತ್ತಿರೋ ನೋಡಿ. ನೆಕ್ಸ್ಟ್ 43ನೇ ಕ್ವಶನ್. 43 ನೆಕ್ಸ್ಟ್ ಕ್ವಶನ್. ರೈಟ್, ಒಂದು ನಿಮಿಷ. ಜಾಗತಿಕ ಆರೋಗ್ಯ ಭದ್ರತಾ ಸೂಚ್ಯಂಕ 2021ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ವಿವರಣೆಯನ್ನು ಪರಿಗಣಿಸಿ. ಎಕ್ಸಾಮ್ ನಡೆದಿರೋದು 2023 ಏಪ್ರಿಲ್ ಅಲ್ಲಿ. ಕ್ವಶನ್ ಬಂದಿರೋದು 2021 ಮೇಲೆ ನೋಡಿ. ಈ ವರದಿಯು ಕೃತಿಸ್ವಾಮ್ಯ ನ್ಯೂಕ್ಲಿಯರ್ ಥ್ರೆಟ್ ಇನಿಷಿಯೇಟಿವ್ನೊಂದಿಗೆ ವರದಿಯನ್ನು ಡಾಕ್ಟರ್ ಇಂದ್ರನಾಥ್ ಪ್ರಖ್ಯಾತ ಪ್ರತಿರಕ್ಷಾ ಶಾಸ್ತ್ರಜ್ಞರಿಗೆ ಸಮರ್ಪಿಸಲಾಗಿದೆ. ಭಾರತವು 2019ರಿಂದ 45.8 ಅಂಕದೊಂದಿಗೆ ಅದರ ಸ್ಥಾನವನ್ನು ಸುಧಾರಿಸಿದೆ. ಈ ಸೂಚ್ಯಂಕವನ್ನು ಅರ್ಥಶಾಸ್ತ್ರಜ್ಞರ ಪ್ರಭಾವದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ. ಏನಿದು? ಜಾಗತಿಕ ಆರೋಗ್ಯ ಭದ್ರತಾ ಸೂಚ್ಯಂಕ 2021ಕ್ಕೆ ಸಂಬಂಧಿಸಿದಂತೆ ಇಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ಸರಿ ಅಂದ್ರೆ, ಹೇಳಿಕೆಗಳಲ್ಲಿ ಯಾವುದು ಸರಿ ಎಲ್ಲ ಕೇಳಿದಾನೆ. ಯಾವ್ದು ರಾಂಗ್ ಅಂತ ಕೇಳಿದಾನೆ ಅಂದ್ರೆ 3 ರೈಟ್ ಇದಾವೆ, 1 ರಾಂಗ್ ಇದೆ. ಇದರಲ್ಲಿ ಯಾವ್ದು ರಾಂಗ್ ಅಂದ್ರೆ ಸಿ ರಾಂಗ್. ಇದರಲ್ಲಿ ಸಿ ರಾಂಗ್ ಆಗೈತಿ, ಇವು 3 ಕೂಡ ರೈಟ್ ಇದಾವೆ. ಓಕೆ. ನೆಕ್ಸ್ಟ್ ಕ್ವಶನ್ 44ನೇ ಕ್ವಶನ್ ಏನು ಕೇಳಿದಾನೆ. ನವೆಂಬರ್ 5 ಏನಿದು? ನವೆಂಬರ್ 5ರಿಂದ 13 2022ರವರೆಗೆ. ನವೆಂಬರ್ 5ರಿಂದ 13 2022 ನವೆಂಬರ್ 5ರಿಂದ 2022 ನವೆಂಬರ್ 5ರಿಂದ 13ರವರೆಗೆ ನಡೆದ ವೆಟ್ಲ್ಯಾಂಡ್ಸ್ ರಾಮ್ಸರ್ ಕನ್ವೆನ್ಷನ್ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ COP14 14ನೇ ಸಮ್ಮೇಳನವು ಈ ಕೆಳಗಿನ ಯಾವ 2 ನಗರಗಳಲ್ಲಿ ಜರುಗಿತು ಅಂತ ಕೇಳಿದಾನೆ. ಎಲ್ಲಿ ನಡೆದೈತಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 14 ಎಲ್ಲಿ ನಡೆದೈತಿ ಅಂತ ಕೇಳಿದಾನೆ. ಇದು ವುಹಾನ್ ಮತ್ತು ಜಿನೇವಾದಲ್ಲಿ ನಡೆದೈತಿ. ಓಕೆ. ಅಂದ್ರೆ ಇದು ಯಾವಾಗ 2022, ಈಗ 24 ನೋಡ್ಕೋಬೇಕು ನಾವು ಆ ರೀತಿ. ಓಕೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟವು ಸೋಲಾರ್ ಫಾರ್ ಗ್ರೀನ್ ಹೈಡ್ರೋಜನ್ ವಿಷಯಾಧಾರಿತ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟವು ಸೋಲಾರ್ ಫಾರ್ ಗ್ರೀನ್ ಹೈಡ್ರೋಜನ್ ವಿಷಯಾಧಾರಿತ ಕಾರ್ಯಕ್ರಮವನ್ನು ಎಂದು ಪ್ರಾರಂಭಿಸಲಾಗಿದೆ ಅಂತ ಕೇಳಿದಾನೆ. 42ನೇ ಕ್ವಶನ್ಗೆ ಆನ್ಸರ್ ಏನಂದ್ರೆ 20ನೇ ಅಕ್ಟೋಬರ್ 2021ರಂದು ಸೋಲಾರ್ ಫಾರ್ ಗ್ರೀನ್ ಹೈಡ್ರೋಜನ್ ವಿಷಯಾಧಾರಿತ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ 45ನೇ ಪ್ರಶ್ನೆ. ಸಂಯುಕ್ತ ರಾಷ್ಟ್ರಗಳು ಇತ್ತೀಚೆಗೆ ನಡೆಸಿದ ಪ್ರೇಕ್ಷಣೀಯ ಜಾಗತಿಕ ಜನಸಂಖ್ಯೆಯ 2030ರ ಸುಮಾರು ಬಿಲಿಯನ್ ಮತ್ತು 2100ರಲ್ಲಿ -ಬಿಲಿಯನ್ ಹೆಚ್ಚಾಗುತ್ತದೆ ಎಂದು ಸೂಚಿಸಲಾಗಿದೆ. ಸಂಯುಕ್ತ ರಾಷ್ಟ್ರಗಳು ಇತ್ತೀಚೆಗೆ ನಡೆಸಿದ ಪ್ರೇಕ್ಷಣೀಯ ಜಾಗತಿಕ ಜನಸಂಖ್ಯೆಯು 2030ರಲ್ಲಿ ಎಷ್ಟು ಆಗ್ತದೆ ಅಂತಂದು ಮೆಜರ್ ಮಾಡಿದ್ದಾರೆ ಅಂತ ಕೇಳಿದಾನೆ. 45ನೇ ಕ್ವಶನ್ ಅಲ್ಲಿ ಇದಕ್ಕೆ 8.5 ಬಿಲಿಯನ್ ಮತ್ತು 2100ರಲ್ಲಿ 10.8 ಬಿಲಿಯನ್ ಹೆಚ್ಚಾಗ್ತಾರೆ ಅಂತಂದು ಹೇಳಿದ್ದಾರೆ, ರಿಪೋರ್ಟ್ ಬಂದಿದೆ. ಓಕೆ. ನೆಕ್ಸ್ಟ್ 46ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವ ದೇಶಗಳು ಅಕ್ಟೋಬರ್ 4, 2021ರಂದು ನೂತನ ಅಭಿವೃದ್ಧಿ ಬ್ಯಾಂಕ್ನ ಸದಸ್ಯವಾಯಿತು ಅಂತ ಕೇಳಿದಾನೆ. 46ನೇ ಕ್ವಶನ್ UAE. ಇದಕ್ಕೆ ಕರೆಂಟ್ ಅಫೇರ್ಸ್ ಅದು. ಪ್ಯಾಂಗೋಂಗ್ ಟೊನ್ಸೊ ಉತ್ತರ ದಂಡೆಯಲ್ಲಿರುವ ದಾನ್ಸಿಂಗ್ ತಾಪಸ್ಥಳವು ಎಲ್ಲಿದೆ? ಪ್ಯಾಂಗೋಂಗ್ ಟೊನ್ಸೊ ಉತ್ತರ ದಂಡೆಯಲ್ಲಿರುವ ದಾನ್ಸಿಂಗ್ ತಾಪಸ್ಥಳವು ಎಲ್ಲಿದೆ ಅಂತ ಕೇಳಿದಾನೆ. ಫಿಂಗರ್ 2 ಮತ್ತು 2ರ ನಡುವೆ, ಫಿಂಗರ್ 1 ಮತ್ತು 2ರ ನಡುವೆ, ಫಿಂಗರ್ 3 ಮತ್ತು 4, ಫಿಂಗರ್ 7 ಮತ್ತು 8 ಅಂತ ಕೊಟ್ಟರೆ ಇದಕ್ಕೆ ಫಿಂಗರ್ 2 ಮತ್ತು 3ರ ನಡುವೆ ಕಂಡು ಬರ್ತದೆ ಇದು. ಓಕೆ. ನೆಕ್ಸ್ಟ್ 50. ಗೂಬೆಗಳು ರಾತ್ರಿ ಸಮಯದಲ್ಲಿ ಸಹ ನೋಡಲು ಕಾರಣ ಏನು? ರೆಟಿನಾದ ಶಂಕುಗಳು ಮಾತ್ರ ಇವೆ, ರೆಟಿನಾದಲ್ಲಿ ರಾಡರ್ಗಳಿವೆ, ಹೊಂದಿಕೊಳ್ಳಬಹುದಾದ ಪ್ಯೂಪಿಲ್ ಇದೆ ಅಂತ ಕೇಳಿದ್ರೆ ಇದರಲ್ಲಿ ಅವುಗಳ ರೆಟಿನಾದಲ್ಲಿ ರಾಡರ್ಗಳು ಹೆಚ್ಚಿರುವುದರಿಂದ
ಗೂಬೆಯ ರೆಟಿನಾದಲ್ಲಿ ಕಣ್ಣಿನ ರೆಟಿನಾದಲ್ಲಿ ರಾಡರ್ಗಳು ಹೆಚ್ಚಿರುವುದರಿಂದ ಗೂಬೆಗಳು ರಾತ್ರಿಯ ಸಮಯದಲ್ಲಿ ಸಹ ನೋಡಬಲ್ಲದು. ಓಕೆ, 51 ಕ್ವಶನ್. ಟ್ಯೂನಿಕೇಟ್ಗಳ ಮೃದುವಾದ ಅರೆ ಪಾರದರ್ಶಕ ಕವಚವು ಇದರಿಂದ ಉಂಟಾಗುತ್ತದೆ. ಟ್ಯೂನಿಕೇಟ್ಗಳ ಮೃದುವಾದ ಅರೆ ಪಾರದರ್ಶಕ ಕವಚವು ಇದರಿಂದ ಉಂಟಾಗುತ್ತದೆ. ಟ್ಯೂನಿಸಿನ್, ಕೈಟಿನ್, ಇರಿಡಿನ್, ವೆನೆಡಿಯಮ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ರೈಟ್ ಆನ್ಸರ್ ಏನಂದ್ರೆ ಟ್ಯೂನಿಸಿನ್, ಇದಕ್ಕೆ ರೈಟ್ ಆನ್ಸರ್. ಹಸುವಿನ ಹಾಲು ಹಳದಿ ಬಣ್ಣವಾಗಿರಲು ಕಾರಣವೇನು? ಹಸುವಿನ ಹಾಲು ಹಳದಿ ಬಣ್ಣವಾಗಿರಲು ಕಾರಣ ರೈಬೋಫ್ಲಾವಿನ್, ಇದೆಲ್ಲರಿಗೂ ಗೊತ್ತಿರುತ್ತೆ. 52ನೇ ಕ್ವಶನ್. ವ್ಯಾಲೆಸ್ನ ಪ್ರಕಾರ ಯಾವ ಭೂಭಾಗ ಇಡೀ ದಕ್ಷಿಣ ಅಮೆರಿಕ ಮತ್ತು ಮಧ್ಯ ಅಮೆರಿಕ ಭೂಭಾಗವನ್ನು ಒಳಗೊಂಡಿದೆ? ವ್ಯಾಲೆಸ್ನ ಪ್ರಕಾರ ಯಾವ ಭೂಭಾಗವು ದಕ್ಷಿಣ ಅಮೆರಿಕ ಮತ್ತು ಮಧ್ಯ ಅಮೆರಿಕವನ್ನು ಬಹುಭಾಗ ಒಳಗೊಂಡಿದೆ ಅಂತ ಕೇಳಿದಾನೆ. 52ನೇ ಕ್ವಶನ್ ಏನಂದ್ರೆ ಆನ್ಸರ್ ಇದಕ್ಕೆ ಇಥಿಯೋಪಿಯನ್ ಪ್ರದೇಶ, ಓರಿಯೆಂಟಲ್, ನಿಯಾಟ್ರಿಕಲ್ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಒಳಗೊಂಡಿರುವುದು ಯಾವುದಂದ್ರೆ ನಿಯೋಟ್ರಾಪಿಕಲ್ ಪ್ರದೇಶ ಒಳಗೊಂಡಿದೆ. ನೆಕ್ಸ್ಟ್, ಜರಾಯು ಪ್ಲಾಸೆಂಟಾ ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ಲಾಸೆಂಟಾ ಯಾವುದರಿಂದ ಮಾಡಲ್ಪಟ್ಟಿದೆ? ಭ್ರೂಣದ ಅಂಗಾಂಶದಿಂದ ಮಾತ್ರ, ಗರ್ಭಕೋಶದ ಅಂಗಾಂಶದಿಂದ ಮಾತ್ರ, ಚರ್ಮ ಪದರಗಳ ಒಗ್ಗೂಡುವಿಕೆಯಿಂದ, ಭ್ರೂಣ ಮತ್ತು ಗರ್ಭಕೋಶದ ಎರಡೂ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಇದರಲ್ಲಿ ಭ್ರೂಣ ಮತ್ತು ಗರ್ಭಾಶಯ ಎರಡೂ ಅಂಗಾಂಶಗಳಿಂದ ಜರಾಯು ಅಂದ್ರೆ ಪ್ಲಾಸೆಂಟಾ ಮಾಡಲ್ಪಟ್ಟಿರುತ್ತದೆ. ಓಕೆ, ನೆಕ್ಸ್ಟ್ 53ನೇ ಕ್ವಶನ್. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾವುದು ಇತ್ತೀಚೆಗೆ ಚಿಕಿತ್ಸಾ ವಿಧಾನವಾಗಿದೆ? ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾವುದು ಇತ್ತೀಚೆಗೆ ಚಿಕಿತ್ಸಾ ವಿಧಾನವಾಗಿದೆ ಅಂತ ಕೇಳಿದರೆ ಇಮ್ಯುನೋಥೆರಪಿ, ಕೀಮೋಥೆರಪಿ, ಕ್ರಯೋಸರ್ಜರಿ, ವಿಕಿರಣೋಥೆರಪಿ. ಕ್ಯಾನ್ಸರ್ ಚಿಕಿತ್ಸೆಗೆ ಯಾವುದು ಥೆರಪಿ ಅಂದ್ರೆ ಇಮ್ಯುನೋಥೆರಪಿನು, ಇತ್ತೀಚೆಗೆ ಇಮ್ಯುನೋಥೆರಪಿನೂ ಕೂಡ ಮಾಡೋದ್ರ ಮೂಲಕ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಓಕೆ, ನೆಕ್ಸ್ಟ್ ಕ್ವಶನ್. 54. ವಿಡಿಯೋ ಲೆಂತ್ ಆಗುತ್ತೇನಪ್ಪ, 42 ನಿಮಿಷ ಆಯ್ತಾಗಲಿ. ಓಕೆ, ಇರಲಿ. 54. ಭಾರತದ ರಾಷ್ಟ್ರೀಯ ಅರಣ್ಯ ನೀತಿ 1988ರ ಶಿಫಾರಸು. ಭಾರತದ ರಾಷ್ಟ್ರೀಯ ಅರಣ್ಯ ನೀತಿ 1988ರದ್ದು ಕೇಳಿದ್ದಾನೆ. ಓಕೆ, ಇದರಲ್ಲಿ ಮತ್ತೆ ಕೆಳಗೆ ABCD ಆ ಥರ ಕೂಡ A ಮತ್ತು B, C ಮತ್ತು D, ABC ಆ ಥರ ಕೂಡ ಇರ್ತವೆ. ಭಾರತದ 82ರ ಬಗ್ಗೆ 33 ಅರಣ್ಯ ವಲಯವು ಬಯಲು ಪ್ರದೇಶಗಳಿಂದ ಸುತ್ತುವರೆದಿದೆ. 67% ಅರಣ್ಯವು ಪರ್ವತ ಪ್ರದೇಶಗಳಿಂದ ಸುತ್ತುವರೆದಿದೆ. 15% ಅರಣ್ಯವು ಹಿಮ ಮತ್ತು ಹಿಮದಿಂದ ಸುತ್ತುವರೆದಿದೆ. 6% ಅರಣ್ಯವು ಮರುಭೂಮಿ ಪ್ರದೇಶಗಳಿಂದ ಸುತ್ತುವರೆದಿದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ 1988ರಲ್ಲಿ 33% ಅರಣ್ಯವು ಬಯಲು ಪ್ರದೇಶಗಳಿಂದ ಸುತ್ತುವರೆದಿದೆ ಅಂತ ಹೇಳಿರೋದು ಫಸ್ಟ್ನೇ ಆಪ್ಷನ್ ರೈಟ್. ನೆಕ್ಸ್ಟ್ 67% ಅರಣ್ಯವು ಪರ್ವತ ಪ್ರದೇಶಗಳಿಂದ ಸುತ್ತುವರೆದಿದೆ ಅಂತ ಹೇಳಿರೋದು ಕೂಡ ಆಪ್ಷನ್ ರೈಟ್. ಈಗಿರೋದ್ರಿಂದ A ಮತ್ತು B ಆಪ್ಷನ್ ಫಸ್ಟ್ ರೈಟ್ ಆಗಿರ್ತದೆ. ನೆಕ್ಸ್ಟ್ 56 ಕ್ವಶನ್ ಏನೈತೆ ಅಂದ್ರೆ ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಪವಿತ್ರ ತೋಪುಗಳು ಅನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷಲ್ಲಿ ತೋಪ್ ಅಂದ್ರೆ ಫಾರೆಸ್ಟ್. ಕನ್ಸಿಡರ್ ದಿ ಸ್ಕೇರ್ಡ್ ಗೋಡ್ ಡಿಸ್ಟ್ರಿಬ್ಯೂಷನ್ ಡಿಫರೆನ್ಸ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಓಕೆ, ಪವಿತ್ರ ತೋಪುಗಳು ಕಾಶಿ ಮತ್ತು ಜಯಂತಿಯ ಅರವಲ್ಲಿ, ಇದು ಕರೆಕ್ಟ್. ಅರವಳ್ಳಿ ಅಂತೀವಿ ನಾವು, ಎಕ್ಸಾಕ್ಟ್ ಇಲ್ಲೇ ಕೊಟ್ಟಿದ್ದೆ, ಅರವಲ್ಲಿ ಅನ್ಬೇಕು ಅದಕ್ಕೆ. ಓಕೆ, ಅರವಲ್ಲಿ ಬೆಟ್ಟಗಳು ಅನ್ಬೇಕು ಅದಕ್ಕೆ. ಓಕೆ, ಸರ್ಗೋಜಾ, ಚಂಡ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೇಘಾಲಯ, ರಾಜಸ್ಥಾನ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಅಂತ ಕೊಡ್ತಾನೆ. ಇದರಲ್ಲಿ ಎಷ್ಟು ಹೇಳಕ್ಕೆ ರೈಟ್ ಅಂತ ನೋಡ್ಬೇಕು. ಇವಾಗ ಕಾಶಿ ಮತ್ತು ಜಯಂತಿಯ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡುಬರ್ತವೆ, ಇದೆಲ್ಲರಿಗೂ ಗೊತ್ತು. ಓಕೆ, ನೆಕ್ಸ್ಟ್ ಅರವಳ್ಳಿ ಬೆಟ್ಟಗಳು ಎಲ್ಲಿ ಕಂಡುಬರ್ತವೆ? ರಾಜಸ್ಥಾನದಲ್ಲಿ, ಇದು ಕೂಡ ಗೊತ್ತು. ನೆಕ್ಸ್ಟ್ D ಮತ್ತು C ಇದರಲ್ಲಿ ಕನ್ಫ್ಯೂಷನ್ ಇರ್ತೈತಿ. ಇದು C ರಾಂಗು. ಚಂಡ ಇದು ಎಲ್ಲಿ ಕಂಡು ಬರ್ತೈತೆ ಅಂದರೆ ಮಧ್ಯಪ್ರದೇಶ, ಇದು ಕೂಡ ರಾಂಗು. ಇದು ಕೂಡ ರೈಟ್. ಅಂದರೆ A, B ಮತ್ತು D ಇವು ಮೂರು ಹೇಳಿಕೆಗಳು ರೈಟ್ ಇರ್ತವೆ. C ಆಪ್ಷನ್ ರಾಂಗ್ ಇರ್ತೈತೆ ಅದರಲ್ಲಿ. ಓಕೆ, ನೆಕ್ಸ್ಟ್ 57ನೇ ಕ್ವಶನ್ ಅಂದರೆ ಕೆಳಗಿನ ಅಧಿನಿಯಮಗಳನ್ನು ಪರಿಸರ ಮಾಲಿನ್ಯದ ನಿಯಂತ್ರಣಕ್ಕೆ ಭಾರತ ಸರ್ಕಾರದಿಂದ ರಚಿಸಲಾಗಿದೆ. ಭಾರತ ಸರ್ಕಾರದಿಂದ ಈ ಕೆಳಗಿನ ನಿಯಮಗಳನ್ನು ಯಾವುದಕ್ಕೆ? ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಈ ಯಾವುದಕ್ಕೆ ಸಂಬಂಧಿಸಿದೆ ಅದಕ್ಕೆ ಬಳಸಿಕೊಂಡು ಸರಿಯಾದ ಯಾವುದೈತೆ ಅಂತಂದು ಇವಾಗ ಫೈಂಡ್ ಔಟ್ ಮಾಡಿ ಹೇಳಬೇಕು. ರೈಟ್. ಅಧಿನಿಯಮ 1974 ನೀರಿಗೆ ಸಂಬಂಧಿಸಿದೆ. ರೈಟ್. ಗಾಳಿಗೆ ಸಂಬಂಧಿಸಿರುವುದು 1981, ಇದು ಕೂಡ ರೈಟ್. ಪರಿಸರಕ್ಕೆ ಸಂಬಂಧಿಸಿರುವುದು 1986 ಅಂತ ಹೇಳಿದರೆ ಇದು ಕೂಡ ರೈಟ್. ಜೈವಿಕ ವೈವಿಧ್ಯತೆಗೆ 1992 ಅಂತ ಕೊಟ್ಟಿದ್ದಾರೆ, ಇದು 2002. ಓಕೆ, ಹಾಗಾದ್ರಿಂದ A, B, C ರೈಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇದು 1992 ಅಲ್ಲ, 2002 ಆಗಬೇಕು. ಒಟ್ಟು ಜಾಗತಿಕ ತಾಪಮಾನಕ್ಕೆ ವಿವಿಧ ಹಸಿರುಮನೆ ಅನಿಲಗಳ ಸಾಪೇಕ್ಷ ಕೊಡುಗೆ ಎಷ್ಟು? ವಿವಿಧ ಹಸಿರುಮನೆ ಅನಿಲಕ್ಕೆ ಸಾಪೇಕ್ಷ ಕೊಡುಗೆ ಎಷ್ಟು? ಮೀಥೇನ್ 20%, CFC
14%, CO2 64%, N2O 9.8% ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆಪ್ಷನ್ನು ಯಾವ್ದು ರೈಟ್ ಅಂದರೆ ಮೀಥೇನ್ 20% ರೈಟು, CFC 14% ರೈಟು, CO2 64% ರೈಟು, ABC ರೈಟ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ ವಾತಾವರಣದ ರಾಸಾಯನಿಕ ಸಂಯೋಜನೆ N2O2 AR CO2 ಇದರಲ್ಲಿ ಮತ್ತು ಬಳಸಿಕೊಂಡು ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಕೊಡ್ರಿ ಅಂತ ಹೇಳಿದ್ದಾರೆ. 58 ಕ್ವಶನ್ಗೆ ಏನಂದರೆ N2 78.08 ಇದು ಕೂಡ ರೈಟು, O2 20.95 ಇದು ಕೂಡ ರೈಟು, CO2 0.03 ಇದು ಕೂಡ ರೈಟ್. ಅಂದರೆ ABD ರೈಟ್ ಆನ್ಸರ್ ಇದಕ್ಕೆ. ಓಕೆ, AR ಅದು ರಾಂಗ್ ಐತಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಓಕೆ, ವಿಶ್ವ ಆನಂದ ವರದಿ 2022 ವಿಶ್ವ ಆನಂದ ವರದಿ 2022ರಲ್ಲಿ ರಾಷ್ಟ್ರಗಳನ್ನು ಅಳೆಯಲು ಮತ್ತು ಶ್ರೇಣಿ ನೀಡಲು ಬಳಸಿದ ಚಲಕಗಳು ಯಾವುವು? ಏನಪ್ಪ ಇದು ಚಲಕಗಳು? ಒಂದು ನಿಮಿಷ ರೀ. ದ ವೇರಿಯಬಲ್ ಯೂಸ್ ಮೆಥಡ್ ಅಂಡ್ ರ್ಯಾಂಕ್ ಕಂಟ್ರೀಸ್ ದ ವರ್ಲ್ಡ್ ಇನ್ ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ತಗೊಳಕ್ಕೆ ಏನೇನು ಮೆಜರ್ ಮಾಡಿದರೆ ಯಾವುದು ಅಂತ ಒಂದು ಕೇಳಿದ್ದಾನೆ. ಓಕೆ, 59ನೇ ಕ್ವಶನ್ ಅದು. ಸಾಮಾಜಿಕ ಸಹಾಯ, ಆಮೇಲೆ ಹುಟ್ಟಿದ ಸಮಯದಲ್ಲಿ ಯೋಗ್ಯಯುತ ಆಯುಷ್ಯ ನಿರೀಕ್ಷೆ, ಜೀವನ ಆಯ್ಕೆ ಮಾಡುವ ಮೇಲಿನ ನಿರ್ಬಂಧ, ಉದಾರತನ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ 4th ಆಪ್ಷನ್ ರೈಟು, ಜೀವನ ಆಯ್ಕೆ ಮಾಡುವ ನಿರ್ಬಂಧ ಇದು ಇರಲ್ಲ ಅದರಲ್ಲಿ. ಓಕೆ, ಸಾಮಾಜಿಕ ಸಹಾಯ ಇರುತ್ತೆ, ಹುಟ್ಟಿದ ಸಮಯದಲ್ಲಿ ಯೋಗ್ಯಯುತ ನಿರೀಕ್ಷೆ, ಉದಾರಿತನ, ಇವನ್ 3 ಇರ್ತವೆ. ಓಕೆ, 61 ಕ್ವಶನ್. ಒಂದು ನಿಮಿಷ. ಡ್ಯಾಶ್ ಬುಡಕಟ್ಟುಗಳಲ್ಲಿ ಬಹುಪತ್ನಿತ್ವ ಒಂದು ನಿಯಮವಾಗಿತ್ತು. ಡ್ಯಾಶ್ ಬುಡಕಟ್ಟು ಜನರಲ್ಲಿ ಬಹುಪತ್ನಿತ್ವ ಯಾವುದರಲ್ಲಿ? ತೋಡಾ ಬುಡಕಟ್ಟು ಜನಾಂಗದಲ್ಲಿ ಬಹುಪತ್ನಿತ್ವ ಒಂದು ಕೂಡ ರೂಲ್ಸ್ ಅಂತ ಅವರಲ್ಲಿ ಬಹುಪತ್ನಿತ್ವ ಇರೋದು. ಓಕೆ, ನೆಕ್ಸ್ಟ್ 2062ನೇ ಕ್ವಶನ್, ದೊಡ್ಡ ಕ್ವಶನ್ ಇದೆ. ಒಂದು ನಿಮಿಷ. 62ನೇ ಕ್ವಶನ್. ಭಾರತ ಸಾರ್ವಜನಿಕ ಆರೋಗ್ಯ ಪರಿವೀಕ್ಷಣಾ ಮಿಷನ್ 2035 ಮುಂದಿನ 15 ವರ್ಷಗಳಲ್ಲಿ ಸಾಧಿಸಲು ಹೊಂದಿರುವ ಮುನ್ನೋಟ. 1ನೇದು ಆಪ್ಷನ್, ಎಲ್ಲ ಹಂತಗಳಲ್ಲಿ ಕಾರ್ಯನಿರ್ವಹಿಸುವಾಗ ಸಜ್ಜಾಗಿರುವಿಕೆ ಉತ್ತಮಪಡಿಸಲು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹೆಚ್ಚು ಜವಾಬ್ದಾರಿಯುತ ಮತ್ತು ಮುಂದಾಲೋಚನೆಯಿಂದ ಇರುವಂತೆ ಮಾಡುವುದು. 1ನೇ ಆಪ್ಷನ್ ಕೊಡ್ತಾನೆ. 2ನೇದು, ಸ್ಥಳೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳ ನಿರ್ವಹಣೆಯ ಅಗತ್ಯತೆಗೆ ಪ್ರಾದೇಶಿಕ ಮತ್ತು ಜಾಗತಿಕ ನಾಯಕತ್ವವನ್ನು ಒದಗಿಸುವುದು ಅಂತಂದು 2 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಹೇಳಿಕೆ ರೈಟ್ ಅಂತ ಹೇಳ್ಬೇಕು ಇವಾಗ. ಇದರಲ್ಲಿ ಆಪ್ಷನ್ ಎ ಮಾತ್ರ ರೈಟ್. ಭಾರತ ಸಾರ್ವಜನಿಕ ಆರೋಗ್ಯ ಪರಿವೀಕ್ಷಣೆ 2035 15 ವರ್ಷಗಳ ಎಲ್ಲ ಸಾಧಿಸಲು ಮುನ್ನೋಟ ಯಾವುದಂದ್ರೆ ಎಲ್ಲ ಹಂತಗಳಲ್ಲಿ ಕಾರ್ಯನಿರ್ವಹಿಸುವಾಗ ಸಜ್ಜಾಗಿರುವಿಕೆ ಉತ್ತಮಪಡಿಸಲು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹೆಚ್ಚು ಜವಾಬ್ದಾರಿಯುತ ಮತ್ತು ಮುಂದಾಲೋಚನೆ ಇರುವಂತೆ ಮಾಡುವುದು. 1ನೇ ಆಪ್ಷನ್ ರೈಟ್ ಆಗಿರ್ತದೆ. ನೆಕ್ಸ್ಟ್ 60ನೇ ಕ್ವಶನ್. ಒಂದು ದೇಶವು ಉದ್ದೇಶಪೂರ್ವಕವಾಗಿ ಕರೆನ್ಸಿಯನ್ನು ಕುಶಲಮತಿಯಿಂದ ನಿರ್ವಹಿಸುವುದನ್ನು ನ್ಯಾಯಸಮ್ಮತವಲ್ಲ ಎಂದು ಆರ್ಥಿಕ ಸಂಸ್ಥೆಗಳು ಘೋಷಿಸಿದ್ದರೂ ಆರ್ಥಿಕತೆಗಳು ಈ ಕ್ರಿಯೆಯನ್ನು ಲಾಭಕ್ಕಾಗಿ ಮಾಡುತ್ತಿವೆ. ಇದರ ಲಾಭಗಳೆಂದರೆ ವ್ಯಾಪಾರದ ಲಾಭ, ಬಡ್ಡಿಯ ಲಾಭ, ಉತ್ಪಾದನಾ ವೆಚ್ಚದ ಲಾಭ, ವಿದೇಶಿ ವಿನಿಮಯ ಹರಿವಿನ ಲಾಭ ಅಂತಂದು 4 ಆಪ್ಷನ್ ಕೊಟ್ಟಿದ್ದಾನೆ. 60ನೇ ಕ್ವಶನ್ಗೆ ಇದರಲ್ಲಿ ಏನು ಬರುತ್ತೆ ಅಂದರೆ ವ್ಯಾಪಾರದ ಲಾಭ ಬರುತ್ತೆ, ಬಡ್ಡಿಯ ಲಾಭವನ್ನು ಬರ್ತತಿ, ವಿದೇಶಿ ವಿನಿಮಯ ಹರಿವಿನ ಲಾಭವನ್ನು ಕೂಡ ಬರ್ತತಿ. ಸಿ ಆಪ್ಷನ್ ಬರೋದಿಲ್ಲ ಇದಕ್ಕೆ. ಹಾಗಿರೋದ್ರಿಂದ 3rd ಆಪ್ಷನ್ ರೈಟ್ ಇದಕ್ಕೆ. ಓಕೆ, ನೆಕ್ಸ್ಟ್ 63ನೇ ಕ್ವಶನ್ ಏನು ಕೇಳಿದಾನೆ? ಭಾರತದ ಸುಧಾರಣೆಗಳ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಪಟ್ಟಿ ಎ ಮತ್ತು ಪಟ್ಟಿ ಬಿ ಕೊಟ್ಟಿದ್ದಾನೆ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಇದರಲ್ಲಿ ಯಾವುದು ಹೊಂದಿಸುವರುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆ, ಇದೇನು ದೊಡ್ಡ ಇದಿಲ್ಲ. ಇದರಲ್ಲಿ 1ನೇ ಆಪ್ಷನ್ ಏನು ಕೊಟ್ಟಿದ್ದಾನೆ? ಉದಾರೀಕರಣಕ್ಕೆ ಮಾರ್ಗ, ಗುರಿ, ದಿಕ್ಕು ಅಂತ ಈ ಕಡೆ ಕೊಟ್ಟಿದ್ದಾನೆ. ಇದಕ್ಕೆ 1ನೇದಕ್ಕೆ ಉದಾರೀಕರಣ ಇದು ದಿಕ್ಕು, ಖಾಸಗೀಕರಣ ಇದು ಮಾರ್ಗ, ಜಾಗತೀಕರಣ ಗುರಿ. ಓಕೆ, ರೈಟ್. 66ನೇದು ಮೇಕ್ ಇನ್ ಇಂಡಿಯಾ ಉತ್ತೇಜನದ ಮುಖ್ಯ ಆಧಾರ ಸ್ತಂಭಗಳು ಯಾವುವು? ಹೊಸ ಪ್ರಕ್ರಿಯೆ, ಹೊಸ ವಲಯ, ಹೊಸ ಮೂಲಭೂತ ಸೌಕರ್ಯ, ಹೊಸ ಮನಸ್ಥಿತಿ ಅಂತ ಕೊಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾದ ಮುಖ್ಯ ಆಧಾರ ಸ್ತಂಭಗಳು ಯಾವುದು ಅಂದರೆ ಹೊಸ ಪ್ರಕ್ರಿಯೆ, ಹೊಸ ವಲಯ, ಹೊಸ ಮೂಲಭೂತ ಸೌಕರ್ಯ, ಹೊಸ ಮನಸ್ಥಿತಿ 4 ಕೂಡ ಆಗಿರ್ತವೆ. ನೆಕ್ಸ್ಟ್ 15ನೇ ಹಣಕಾಸಿನ ಆಯೋಗ
15ನೇ ಹಣಕಾಸು ಆಯೋಗ ಕೇಳಿದಾರೆ ಅಂದರೆ ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ಕೇಳ್ಬೋದು. ನೆಕ್ಸ್ಟ್ ಇದರಲ್ಲಿ 2011ರ ಜನಗಣತಿಯ ಆಧಾರದ ಮೇಲೆ ಕೇಂದ್ರದ ತೆರಿಗೆಗಳನ್ನು ರಾಜ್ಯಗಳ ನಡುವೆ ಹಂಚುವುದು, ಕೇಂದ್ರವು ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಕೂಡ ಮಾಡುವ ಅನುದಾನದಲ್ಲಿ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನಗಳನ್ನು ಒಳಗೊಂಡಿರುತ್ತವೆ. ಥರ್ಡನ್ನು ಕೇಂದ್ರ ಸರ್ಕಾರವು 2025-26ರ ವೇಳೆಗೆ ರಾಜ್ಯಕೋಶವು ಕೊರತೆಯನ್ನು GDPಯ 4% ಕಡಿತಗೊಳಿಸುವುದಂತ ಕೊಟ್ಟಿದ್ದಾರೆ. 3 ಆಪ್ಷನ್ ಕೊಟ್ಟಿದ್ದೇನೆ. 64 ಕ್ವಶನ್ ಇದು. ಇದರಲ್ಲಿ ಈ ಕೆಳನ್ನು ಬಳಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ABC ಕೂಡ ಸರಿ ಇದಕ್ಕೆ. ಓಕೆನಾ? ಇದು ಕೂಡ ರೈಟು. ಕೇಂದ್ರ ರಾಜ್ಯವು ಕೂಡ ಮಾಡೋ ಅನುದಾನ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಇದು ಕೂಡ ರೈಟು. ತೆರಿಗೆ 2011ರ ಹಾಕೋಕೆ ಇದು ಕೂಡ ರೈಟ್ ಇದಕ್ಕೆ ಆನ್ಸರ್. ಓಕೆ, ಅದರಿಂದ 3 ಹೇಳಿಕೆಗಳು ಸರಿಯಾಗಿರ್ತವೆ ಅದಕ್ಕೆ. ನೆಕ್ಸ್ಟ್ ಕೋವಿಡ್-19 ಆಗಿ 2019 2023 ಕೂಡ ಕ್ವಶನ್ ಬರ್ತಿದೆ. ರೈಟ್. ಕೋವಿಡ್-19 ವ್ಯಾಧಿಯ ನಂತರ MSMEಗಳನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಭಾರತ ಸರ್ಕಾರ ಕೂಡ ಮಾಡಿರುವ ಹಣಕಾಸಿನ ಉತ್ತೇಜನಗಳು ಯಾವುವು? MSMEಗಳು ಸ್ಟಾಕ್ ವಿನಿಮಯ ಮಾರುಕಟ್ಟೆ ವೇದಿಕೆಯಲ್ಲಿ ನೋಂದಣಿ ಆಗುವಂತೆ ಮಾಡಲು ಅವುಗಳನ್ನು ವ್ಯಾಖ್ಯಾನವನ್ನು ಪರಿಷ್ಕರಣೆ ಮಾಡುವುದು. ಎರಡನೇದು ಉತ್ಪಾದಕತೆ ಮತ್ತು ಸೇವೆಗಳ MSMEಗಳಲ್ಲಿ ನಡುವಿನ ಭೇದವನ್ನು ರದ್ದು ಮಾಡುವುದು. ನೆಕ್ಸ್ಟು ಥರ್ಡ್ ಆಪ್ಷನ್ ಆಮೂಲಾಗ್ರ ಬದಲಾವಣೆಗೆ ಆಧಾರ ಮತ್ತು ಸಾಲ, ಉಪಸಾಲ ಮತ್ತು ನಿಧಿಯ ರಚನೆಯನ್ನು ಮಾಡುವುದಂತ ಕೊಟ್ಟಿದ್ದಾನೆ. ಓಕೆನಾ? ಇದಕ್ಕೆ ಯಾವ್ದು ಆನ್ಸರ್ ರೈಟ್ ಅಂದರೆ ABC 3 ಆನ್ಸರ್ ಕೂಡ ರೈಟ್ ಆಗಿರ್ತವೆ. ಓಕೆ, ರೈಟ್. ಇದಕ್ಕೆ 3 ಆಪ್ಷನ್ ಕೂಡ ರೈಟ್ ಆಗಿರ್ತವೆ. MSMEಗಳು ಸ್ಟಾಕ್ ವಿನಿಮಯ ದರ ಮಾರುಕಟ್ಟೆ ನೋಂದಣಿ ಮಾಡುವುದು ಮತ್ತು ಉತ್ಪಾದಕ ಮತ್ತು ಸೇವೆಗಳ MSMEಗಳ ನಡುವಿನ ಭೇದವನ್ನು ರದ್ದು ಮಾಡುವುದು, ಆಮೂಲಾಗ್ರ ಬದಲಾವಣೆಗಳಿಗೆ ಆಧಾರದ ಮೇಲೆ ಆಧಾರ ರಹಿತ ಸಾಲ, ಉಪಸಾಲ ಮತ್ತು ನಿಧಿ ರಚನೆ ವ್ಯವಸ್ಥೆಯನ್ನು ಮಾಡುವುದು ಕೂಡ 3 ಆಪ್ಷನ್ ಕೂಡ ರೈಟ್ ಆಗಿರ್ತವೆ ಇದಕ್ಕೆ. ನೆಕ್ಸ್ಟ್ ನೋಡ್ರಿ, ಒಂದು ಕ್ವಶನ್ ಸಿಂಗಲ್ ಲೈನ್ ಕಾಣ್ತಾನೆ ಇಲ್ಲ. ಮ್ಯಾಕ್ಸಿಮಮ್ ಆಗಿ ಎಲ್ಲ ಡೀಟೇಲ್ ಆಗಿನೇ ಕೇಳ್ತಿದ್ದಾನೆ. ಯಾಕಂದ್ರೆ ಗ್ರೂಪ್ ಬಿ ಎಕ್ಸಾಮಲ್ಲಿ ಹಿಂಗೆ ಬರೋದು ಕ್ವಶನ್. ಓಕೆನಾ? KS ಲೆವೆಲ್ ಎಕ್ಸಾಮ್ ಇರುತ್ತೆ, ಅದು ಪ್ರಿಲಿಮ್ಸ್ ಬಂದಂಗೆ ಬರುತ್ತೆ. ರೈಟ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಗೊತ್ತಿದ್ರೆ ಕ್ವಶನ್, ಇಲ್ಲಾಂದ್ರೆ ಸುಮ್ಮನೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋದು ಒಳ್ಳೆಯದು. ಓಕೆ, ಒಂದೇ ಆಪ್ಷನ್ ಏನು ಕೇಳಿದಾನೆ? ಕೇಂದ್ರ ಸರ್ಕಾರವು ನೀಡುವ ಸಹಾಯಧನಕ್ಕೆ ಯಾವುದೇ ಗರಿಷ್ಠ ಮಿತಿ ಇರುವುದಿಲ್ಲ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಸಹಾಯ ಮಾಡುವ ಯಾವುದೇ ಧನ ಸಹಾಯಕ್ಕೆ ಗರಿಷ್ಠ ಮಿತಿ ಇರುವುದಿಲ್ಲ. ಉಳಿಕೆ ಹೊತ್ತಿಗೆ 90% ಸರ್ಕಾರವು ಅದನ್ನು ಭರಿಸುತ್ತದೆ. ನೈಸರ್ಗಿಕ ವಿಕೋಪಗಳಿಂದ ಸಂಭವಿಸುವ ಬೆಳೆ ನಷ್ಟಕ್ಕೆ ವಿಮೆಯನ್ನು ಪೂರ್ಣ ಮೊತ್ತವನ್ನು ಸರ್ಕಾರವೇ ಪಾವತಿಸುತ್ತದೆ. ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದಂತೆ 2 ಹೇಳಿಕೆಗಳು ಸರಿಯಾಗಿವೆ. ಓಕೆ, ನೆಕ್ಸ್ಟ್ ಆರ್ಥಿಕ ಸಮೀಕ್ಷೆ 2021 ಮತ್ತು 2022ರ ಪ್ರಕಾರ NBFIಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 2021-22ರ NBFI ಬಗ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಮತ್ತು 4ರಲ್ಲಿ ಎಷ್ಟು ರೈಟ್ ಅಂತ ಹೇಳ್ಬೇಕು. ಇವಾಗ ಒಂದೇ ಆಪ್ಷನ್ ಹೇಳಿದ್ರೆ ಪತ್ತಿನ ಬೆಳವಣಿಗೆಯು ಜಡವಾಗಿಯೇ ಮುಂದುವರಿದು ಅತ್ಯಲ್ಪ ಏರಿಕೆ ಕಂಡಿದೆ. ಇನ್ನೊಮ್ಮೆ, ಪತ್ತಿನ ಬೆಳವಣಿಗೆಯು ಜಡವಾಗಿಯೇ ಮುಂದುವರಿದು ಅತ್ಯಲ್ಪ ಏರಿಕೆ ಕಂಡಿದೆ. ಸಾಲದ ತೀವ್ರತೆ ನಿರಂತರವಾಗಿ ಹೆಚ್ಚುತ್ತಿದೆ. NBFIಗಳ ಆಸ್ತಿಯು ಹೆಚ್ಚಾಗಲಿಲ್ಲ. NBFIಗಳಿಗೆ ಬ್ಯಾಂಕುಗಳು ತೆರೆದುಕೊಳ್ಳುವ ಮೂಲಕ ಪರಿವರ್ತಿಸಲಾಗದ ಸಾಲ ಮತ್ತು ವಾಣಿಜ್ಯ ಪತ್ರಗಳ ಮೇಲಿನ ಸಾಲ ನೀಡಿಕೆ ಒಟ್ಟಿಗೆ ಹೆಚ್ಚಳವಾಗಿದೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದರೆ ABD ರೈಟ್ ಆನ್ಸರ್ ಆಗುತ್ತೆ. ಪತ್ತಿನ ಬೆಳವಣಿಗೆ ಜಡವಾಗಿಯೇ ಮುಂದುವರಿಯುತ್ತದೆ, ಇದು ಕೂಡ ರೈಟು. ಸಾಲದ ತೀವ್ರತೆ ನಿರಂತರವಾಗಿ ಹೆಚ್ಚುತ್ತಿದೆ, ರೈಟು. NBFಗಳು ಬ್ಯಾಂಕ್ಗಳು ತೆರೆದುಕೊಳ್ಳುವ ಮೂಲಕ ಪರಿವರ್ತಿಸಲಾದ ಸಾಲ, ವಾಣಿಜ್ಯ ಪತ್ರಗಳ ಮೇಲಿನ ಸಾಲ ನೀಡಿಕೆ ಮತ್ತು ಒಟ್ಟಿಗೆ ಹೆಚ್ಚಳವಾಗುತ್ತಿದೆ ಅಂತ ಕೊಟ್ಟಿರೋದು ಆಪ್ಷನ್ A ರೈಟ್ ಆಗಿರ್ತದೆ. ಅದಕ್ಕೆ ABD ಇವು 3 ಕೂಡ ರೈಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಎಲ್ಲ ಕ್ವಶನ್ ದೊಡ್ಡ ಇರೋದು. ಓಕೆ, ನರಸಿಂಹನ್ ಸಮಿತಿ ಎರಡನೇ ಪ್ರಕಾರ ಈ ಶಿಫಾರಸುಗಳು ಯಾವುದು ತಪ್ಪಾಗಿದೆ? ನರಸಿಂಹನ್ ಸಮಿತಿ ಬಗ್ಗೆ ಕೇಳಿದರೆ ಸದೃಢ ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳ ವಿಲೀನ, 3 ಹಂತದ ಬ್ಯಾಂಕಿಂಗ್ ಸಂರಚನೆ, ಆಮೇಲೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮುಂಗಡ ಪುನರ್ ಬಂಡವಾಳೀಕರಣವನ್ನು ನಿಷೇಧಿಸುವುದು, ಸಾಲ ವಸೂಲಾತಿಯ ಕಾನೂನಾತ್ಮಕ ಚೌಕಟ್ಟನ್ನು ಸದೃಢಗೊಳಿಸುವುದು ಅಂತ ಕೊಟ್ಟಿದ್ದಾರೆ.
ಎಷ್ಟಿದು 69 ಕ್ವಶನ್ನು. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿರೋದ್ರಿಂದ ಸಿ ಮಾತ್ರ ತಪ್ಪಾಗಿತ್ತು ಇದರೊಳಗೆ. ಓಕೆ, ಸಿ ಮಾತ್ರ ತಪ್ಪಾಗಿರೋದ್ರಿಂದ 4th ಆಪ್ಷನ್ ರಾಂಗ್. ನರಸಿಂಹನ್ ಸಮಿತಿ ಹೇಳಿಕೆಗಳು ನೋಡ್ಕೊಂಬಿಡ್ರಿ ಇನ್ನೊಮ್ಮೆ. ನರಸಿಂಹನ್ ಸಮಿತಿ ಸದೃಢ ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ವಿಲೀನ. ಇದು 1ನೇ ಆಪ್ಷನ್ ರೈಟ್. ಸೆಕೆಂಡ್, 3 ಹಂತದ ಬ್ಯಾಂಕಿಂಗ್ ಸಂರಚನೆಗೆ ಸಂಬಂಧಿಸಿದೆ ನರಸಿಂಹನ್ ಸಮಿತಿ. ಓಕೆ. 4ನೇದು ಸಾಲ ವಸೂಲಾತಿ ಕಾನೂನಾತ್ಮಕ ಚೌಕಟ್ಟಿಗೆ ಸದೃಢಗೊಳಿಸುತ್ತದೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ಓಕೆ. 72ನೇ ಕ್ವಶನ್, ಆರ್ಥಿಕ ಸಮೀಕ್ಷೆ 2021-22 ಪ್ರಕಾರ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದೇನೆ. 1ನೇದು, ಡಿಸೆಂಬರ್ 2021 ಅಂತ್ಯಕ್ಕೆ ವಿದೇಶಿ ವಿನಿಮಯ ಸಂಗ್ರಹವು ಅತ್ಯಂತ ಕನಿಷ್ಠ ಮಟ್ಟವನ್ನು ತಲುಪಿತ್ತು. ಡಿಸೆಂಬರ್ 21 ಅಂತ್ಯಕ್ಕೆ ವಿದೇಶಿ ವಿನಿಮಯ ಸಂಗ್ರಹವು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಲುಪಿತ್ತು. 2ನೇದು, ಭಾರತವು ಪ್ರಪಂಚದ 4ನೇ ಅತಿ ಹೆಚ್ಚು ವಿದೇಶಿ ವಿನಿಮಯ ಸಂಗ್ರಹ ಹೊಂದಿರುವ ದೇಶ. 3, 11 ರಾಷ್ಟ್ರಗಳ 11 ವರ್ಷಗಳ ಬಳಿಕ ವಿದೇಶಿ ವಿನಿಮಯ ಸಂಗ್ರಹ ಮತ್ತು ವಿದೇಶಿ ಸಾಲಗಳ ನಡುವಿನ ಪರಿಣಾಮ ರೇಷಿಯೋ 100ರಷ್ಟು ದಾಟಿದೆ ಅಂತ ಕೊಟ್ಟಿದ್ದಾರೆ. ಓಕೆ. 4th, ದೇಶದ ಆಮದಿಗೆ ಬೇಕಾಗುವಷ್ಟು ವಿದೇಶಿ ವಿನಿಮಯ ಇಲ್ಲ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆರ್ಥಿಕ ಸಮೀಕ್ಷೆ 2021-22ಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ರೈಟ್ ಅಂದರೆ ಬಿ ಮತ್ತು ಸಿ ರೈಟ್ ಆಗಿರ್ತವೆ. ಓಕೆ. ಭಾರತವು ಪ್ರಪಂಚದ 4ನೇ ಅತಿ ಹೆಚ್ಚು ವಿದೇಶಿ ವಿನಿಮಯ ಸಂಗ್ರಹ ಹೊಂದಿರುವ ದೇಶ ಅಂತ ಕೊಟ್ಟಿದ್ದಾರಲ್ಲ, ಇದು ಆಪ್ಷನ್ ರೈಟ್. ನೆಕ್ಸ್ಟ್, 11 ವರ್ಷದ ಬಳಿಕ ಸಾಲ ನೀಡುವ ಸಾಲಗಳ ನಡುವಿನ ಪರಿಣಾಮ 100% ದಾಟಿದೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ನೆಕ್ಸ್ಟ್, 70ನೇ ಕ್ವಶನ್, ರಾಷ್ಟ್ರೀಯ ಗಣೀಕೃತ ಆರೋಗ್ಯ ಮಿಷನ್ 2020ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಪ್ರಜೆಗಳಿಗೆ ವಿಶಿಷ್ಟ ಆರೋಗ್ಯ ಗುರುತಿನ ಪತ್ರ, ಎಲ್ಲ ಪ್ರಜೆಗಳಿಗೆ ಆರೋಗ್ಯ ಪತ್ರ, 3ನೇ ವ್ಯಕ್ತಿಯೊಂದಿಗೆ ಆರೋಗ್ಯ ದತ್ತಾಂಶಗಳನ್ನು ಹಂಚಿಕೊಳ್ಳುವುದರ ಮೇಲೆ ನಿಷೇಧಗಳು ಅಂತ ಕೊಟ್ಟಿದ್ದಾನೆ. 3 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಂದು ಗುರುತಿಸಬೇಕು. 70 ಕ್ವಶನ್, ಇದಕ್ಕೆ ಎ ಮತ್ತು ಬಿ ರೈಟ್. ಗಣೀಕೃತ ಆರೋಗ್ಯ ಮಿಷನ್ 2020ಕ್ಕೆ ಸಂಬಂಧಿಸಿದಂತೆ ಪ್ರಜೆಗಳಿಗೆ ವಿಶಿಷ್ಟ ಆರೋಗ್ಯ ಗುರುತಿನ ಚೀಟಿ ಕೊಡಬೇಕು, ಆಮೇಲೆ ಎಲ್ಲ ಪ್ರಜೆಗಳಿಗೆ ಆರೋಗ್ಯ ಚೀಟಿಯನ್ನು ಕೊಡಬೇಕು, ಆರೋಗ್ಯ ಪತ್ರವನ್ನು ಕೊಡಬೇಕಂತಂದು ಹೇಳ್ತದೆ. ಓಕೆ. ನೆಕ್ಸ್ಟ್, 73ನೇ ಕ್ವಶನ್ ತಿದ್ದುಪಡಿ ಬಗ್ಗೆ ಕೇಳಿದಾನೆ. ಪ್ರತಿ ಕ್ವಶನ್ ಎಕ್ಸಾಮಲ್ಲೂ ಕೂಡ ತಿದ್ದುಪಡಿ ಬಗ್ಗೆ ಒಂದು ಫಿಕ್ಸ್ ಕ್ವಶನ್. 101ನೇ ತಿದ್ದುಪಡಿ, ಅನುಚ್ಛೇದ 615 ಒಂದು ನಿಮಿಷ. ಅನುಚ್ಛೇದ 15 ಮತ್ತು 16 ಸೇರಿಸಲಾಗ್ತದೆ. ರೈಟ್. 104ನೇ ಲೋಕಸಭೆ ಆಂಗ್ಲೋ ಇಂಡಿಯನ್ ಸೀಟುಗಳನ್ನು ಮೀಸಲಾತಿ ತೆಗೆದು ಹಾಕಲಾಯಿತು, ಇದು ಕೂಡ ರೈಟು. ಆಮೇಲೆ 105ನೇ ತಿದ್ದುಪಡಿ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ ಪುನರ್ರಚನೆ ಸ್ಥಾಪನೆಗೊಂಡಿದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಒಂದು ರಾಂಗ್. ಓಕೆ. ಆಗಿರೋದ್ರಿಂದ 105ನೇದು ರಾಂಗ್. ಇದು ಆರ್ಥಿಕವಾಗಿ ಹಿಂದುಳಿದ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಪುನರ್ ಸ್ಥಾಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪುನರ್ ಪವರ್ ಕೊಡ್ತಾರೆ. ಇದರಿಂದ 2 ಹೇಳಿಕೆಗಳು ಮಾತ್ರ ಸರಿ. ಇದರಲ್ಲಿ ಎಲ್ಲೈತಿ? 2 ಹೇಳಿಕೆಗಳು ಮಾತ್ರ ಸರಿ. ನೆಕ್ಸ್ಟ್, ತಮಿಳು ಕಾವ್ಯ ಶಿಲಪ್ಪಾದಿಗಾರಂ ರಚಿಸಿದವರು ಯಾರು? ತಮಿಳು ಕಾವ್ಯವಾದ ಶಿಲಪ್ಪಾದಿಗಾರಂ ಅನ್ನು ರಚಿಸಿದವರು ಯಾರು? ಕಂಬನ್, ಇಳಂಗೋ ಅಡಿಗಲ್, ಸತಾನಾರ್, ಕರಿಕಾಳ ಚೋಳ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆನ್ಸರು ಇಳಂಗೋ ಅಡಿಗರ್. ಓಕೆ. ಆತ್ಮೀಯ ಸಭಾ ಸ್ಥಾಪನೆಯಾದ ವರ್ಷ 1828, 1818, 1814, 25 ಎಂದು ಕೊಟ್ಟಿದ್ದಾರೆ. ಇದಕ್ಕೆ 1814ರಂದು ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡಲಾಗುತ್ತದೆ. 79ನೇ ಕ್ವಶನ್, ಗಾಂಧೀಜಿಯವರೊಂದಿಗೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕನ್ನಡಿಗ ಯಾರು? ಇದು ಎಲ್ಲರಿಗೂ ಗೊತ್ತಿರೋ ಆನ್ಸರೇ ಮೈಲಾರ ಮಹಾದೇವಪ್ಪ. ಇದಕ್ಕೆ ರೈಟ್ ಆನ್ಸರ್. ವಿಧುರಾಶ್ವತ್ಥ ಪ್ರಸಿದ್ಧವಾಗಿರುವುದು ಯಾವ ಚಳುವಳಿಗೆ? ವಿಧುರಾಶ್ವತ್ಥ ರೈತ ಚಳುವಳಿನ, ಕಾರ್ಮಿಕ ಚಳುವಳಿನ, ಆದಿವಾಸಿ ಚಳುವಳಿನ, ಜವಾಬ್ದಾರಿಯುತ ಸರ್ಕಾರಕ್ಕೆ ಸಂಬಂಧಿಸಿದ ಚಳುವಳಿನ ಅಂತ ಅಂದ್ರೆ ವಿಧುರಾಶ್ವತ್ಥವು ವಿಧುರಾಶ್ವತ್ಥವು ರೈತ ಚಳುವಳಿ ಇರೋಕಿದು. ಆದಿವಾಸಿ ಚಳುವಳಿ ಅಲ್ಲ, ಕಾರ್ಮಿಕ ಚಳುವಳಿನೂ ಅಲ್ಲ. ಇದು ಜವಾಬ್ದಾರಿ ಇದು ರೈತ ಚಳುವಳಿ ಇದು. ಓಕೆ. ವಿಧುರಾಶ್ವತ್ಥ ದುರಂತ ಅಂದ್ರೆ ಇದು ರೈತ ಚಳುವಳಿ. ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆ ಅಂದ್ರೆ ಇದು ಬೇರೆ ಬರ್ತದೆ. ಇದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬರ್ತೈತೆ ಇದು. ಓಕೆ. ನೆಕ್ಸ್ಟ್, ಪ್ರಸ್ತುತ ಭಾರತದಲ್ಲಿ ಎಷ್ಟು ಜಾಗತಿಕ ಪರಂಪರೆ ತಾಣಗಳಿವೆ ಅಂತ ಕೊಡೋದು. ಅವಾಗಿಂದು ಡಾಟಾ ನೋಡೋದಾದ್ರೆ 81ನೇ ಇದರಲ್ಲಿ 40 ಇದಕ್ಕೆ. ಓಕೆ.
ಎಕ್ಸಾಮ್ ನಡೆದಾಗ ನೋಡೋದಾದರೆ. ಓಕೆ, ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಈಗ 42ನೇ ಇರಬೇಕು ನೋಡಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸ್ ವಹಿಸಿದ್ದರು? ಸುಭಾಷ್ ಚಂದ್ರ ಬೋಸ್ ಯಾವುದಂದ್ರೆ ಹರಿಪುರ ಅಧಿವೇಶನ ಇರುತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಕಡಲ ಕೊರೆತಕ್ಕೆ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳೆಂದರೆ? ಕರ್ನಾಟಕದಲ್ಲಿ ಕಡಲ ಕೊರೆತಕ್ಕೆ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶ ಯಾವುದು? ಉಲ್ಲಾಳ, ಮರವಂತೆ, ಸಿರಸಿ, ಕುಮಟ, ಮುಂಡಗೋಡ ಮತ್ತು ಯಲ್ಲಾಪುರ. ಮೇಲಿನ ಎಲ್ಲ ಪ್ರದೇಶಗಳು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಉಲ್ಲಗೋಳ ಮತ್ತು ಮರವಂತೆ ಬೀಚ್ ಇವೇನಿದಾವಲ್ವ ಕಡಲ ಕೊರೆತಕ್ಕೆ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳು. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ರಾಜರ ಕಾಲಾನುಕ್ರಮಣೆಯನ್ನು ಬರೆಯಿರಿ. ಬಾದಾಮಿ ಚಾಲುಕ್ಯರು ಆರ್ಡರ್ ವೈಸ್ ಬರೆಯಿರಿ ಅಂತ ಹೇಳಿದ್ದಾರೆ. 1ನೇ ವಿಕ್ರಮಾದಿತ್ಯ, ಇಮ್ಮಡಿ ಪುಲಿಕೇಶಿ, 1ನೇ ಕೀರ್ತಿವರ್ಮ, 1ನೇ ಕೀರ್ತಿವರ್ಮ ಆದಮೇಲೆ ಮಂಗಳೇಶ. ಇದಕ್ಕೆ ಫಸ್ಟ್ ಯಾರು ಬರ್ತಾರೆ ಅಂದರೆ ಕೀರ್ತಿವರ್ಮ ಬರ್ತಾನೆ. ಫಸ್ಟು ಕೀರ್ತಿವರ್ಮ, ನೆಕ್ಸ್ಟ್ ಮಂಗಳೇಶ, ಮಂಗಳೇಶ ಆದಮೇಲೆ ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ಆದಮೇಲೆ ವಿಕ್ರಮಾದಿತ್ಯ. ಹಾಗಾಗಿ 4th ಆಪ್ಷನ್ ರೈಟ್. ನೆಕ್ಸ್ಟ್, ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳು. ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳು ಯಾವ್ಯಾವು ಅಂತ ಹೇಳಿದ್ರೆ ವಿಶಾಖಪಟ್ಟಣ, ಹಾಲ್ದಿಯಾ, ಪ್ಯಾರದೀಪ್ ಅಥವಾ ಕಾಂಡ್ಲಾ, ಮರ್ಮಗೋವಾ, ಮುಂಬೈ, ಕೊಚ್ಚಿನ್, ಪೋರ್ಟ್ ಬ್ಲೇರ್, ಮಂಗಳೂರು, ಕೊಚ್ಚಿನ್, ಚೆನ್ನೈ, ವಿಶಾಖಪಟ್ಟಣಂ ಅಂತ ಕೊಟ್ಟಿದ್ದಾರೆ. 83 ಕ್ವಶನ್ಗೆ ಕೊಚ್ಚಿನ್, ಚೆನ್ನೈ, ವಿಶಾಖಪಟ್ಟಣಂ ಇವು ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳಾಗಿವೆ. ನೆಕ್ಸ್ಟ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರನ್ನು ಗಲ್ಲಿಗೇರಿಸಿದ ವರ್ಷ ಯಾವುದಂದ್ರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನು ಗಲ್ಲಿಗೇರಿಸಿದ ವರ್ಷ ಮಾರ್ಚ್ 1931. ಡೇಟ್ ಕೂಡ 23, ಡೇಟ್ 23. ಇದು ನಮ್ಮ ಗುರು ಇವರು ಭಗತ್ ಸಿಂಗ್. ಓಕೆ, ಇವ್ರನ್ನ ಗಲ್ಲಿಗೆ ಹಾಕಿದ್ದ ದಿನ ಅಂದರೆ ಮಾರ್ಚ್ 23, 1931ರಂದು. ಓಕೆ, ನನ್ನ DP ಕೂಡ ಅದೇ ಭಗತ್ ಸಿಂಗ್ ಅವರದೇ ಇದೆ ನೋಡಿ. ಟೆಲಿಗ್ರಾಮ್ ಮತ್ತು ಇದರಲ್ಲಿ ಯಾವುದು ಯೂಟ್ಯೂಬಲ್ಲಿ ಕೂಡ ಭಗತ್ ಸಿಂಗ್ ಅವರದೇ ಇದೆ, ನನ್ನ ಗುರು. ಓಕೆ, ಈ ಕೆಳಗಿನ ನದಿ ಗುಂಪುಗಳಲ್ಲಿ ಯಾವ ಗುಂಪು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ? ಈ ಕೆಳಗಿನ ನದಿ ಗುಂಪುಗಳಲ್ಲಿ ಯಾವ ಗುಂಪು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ ಅಂತ ಕೇಳಿದರೆ ಅರ್ಕಾವತಿ, ಧರ್ಮ, ದೋಣಿ, ಮಾಂಜ್ರಾ, ಸೀತಾನದಿ, ಶರಾವತಿ, ಭೀಮಾ, ಬೇಡ್ತಿ, ಸ್ವರ್ಣ, ಅಘನಾಶಿನಿ, ನೇತ್ರಾವತಿ ಅಂತ ಕೊಟ್ಟಿದ್ದಾನೆ. 84 ಕ್ವಶನ್ಗೆ ಯಾವ್ದು ರೈಟ್ ಆನ್ಸರ್ ಅಂದರೆ ಸ್ವರ್ಣ, ಅಘನಾಶಿನಿ ಮತ್ತು ನೇತ್ರಾವತಿ. ಸ್ವರ್ಣ, ಅಘನಾಶಿನಿ ಮತ್ತು ನೇತ್ರಾವತಿ ನದಿಗಳು, ಈ ನದಿಗಳು ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಾಗಿವೆ. ಓಕೆ, 84 ಇದು. ನೆಕ್ಸ್ಟ್, 1 ಅವರ್ ಆಯಿತು. ಓಕೆ, 1 ಗಂಟೆ. ಓಕೆ, ಮೆಂಟಲ್ ಅಬಿಲಿಟಿ ಇದು. ಓಕೆ, 89. ಜೈವಿಕ ಸಂರಕ್ಷಣಾ ವಲಯ ರಾಜ್ಯದ ಹೆಸರುಗಳು ಕೊಟ್ಟಿದ್ದಾರೆ. ದಿಬ್ರು-ಸೈಖೋವಾ, ಶೇಷಾಚಲಂ, ಸಿಮ್ಲಿಪಾಲ್, ಪನ್ನಾ. ಮಧ್ಯಪ್ರದೇಶ, ಒಡಿಶಾ, ಅಸ್ಸಾಂ, ಆಂಧ್ರ ಪ್ರದೇಶ ಅಂತ ಕೊಡಿದೆ. ದಿಬ್ರು-ಸೈಖೋವಾ ಎಲ್ಲಿ ಕಂಡು ಬರ್ತದೆ? ಇದು ದಿಬ್ರು-ಸೈಖೋವಾ ಕಂಡು ಬರೋದು ಅಸ್ಸಾಂನಲ್ಲಿ. ಓಕೆ, ನೆಕ್ಸ್ಟ್, ಶೇಷಾಚಲಂ ಎಲ್ಲಿ ಕಂಡು ಬರ್ತದೆ ಅಂದರೆ ಆಂಧ್ರ ಪ್ರದೇಶ. ಸಿಮ್ಲಿಪಾಲ್ ಎಲ್ಲಿ ಕಂಡು ಬರ್ತದೆ? ಒಡಿಶಾದಾಗ ಸಿಮ್ಲಿಪಾಲ್. ಪನ್ನಾ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಹಾಗಾದರೆ ಇದು ಸೆಕೆಂಡ್ ಆಪ್ಷನ್ ರೈಟ್. ನೆಕ್ಸ್ಟ್, ಕೆಳಗಿನ ಕಲ್ಲಿದ್ದಲಿನ ಪ್ರಕಾರಗಳನ್ನು ಅವುಗಳ ಉತ್ತಮ ದರ್ಜೆ, ಕೆಳದರ್ಜೆಗೆ ಅನುಗುಣವಾಗಿ ಕೇಳಿದೆ. ಕಲ್ಲಿದ್ದಲಿನ ಬಗ್ಗೆ ಪ್ರತಿ ಎಕ್ಸಾಮಲ್ಲಿ ಕೇಳ್ತಿದ್ದಾನೆ. ಒಟ್ಟನ್ನು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಲ್ಲಿದ್ದಲಿನ ಬಗ್ಗೆ ಕ್ವಶನ್ನಲ್ಲಿ ಕಲ್ಲಿದ್ದಲು ಅಂತ ಪ್ರಿಂಟ್ ಮಾಡ್ತಿದ್ದೆ ನಾನು ಪೇಪರಲ್ಲಿ. ಓಕೆ, ನೆನಪಿರ್ಬೇಕದು. ಇದ್ರ ಕೆಳದರ್ಜೆಗೆ ಅನುಗುಣವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳೋದಾದರೆ ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್. ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ರೈಟ್ ಆನ್ಸರ್. ನೆಕ್ಸ್ಟ್, ರಾಜ್ಯಗಳು ಮತ್ತು ತೈಲ ಸಂರಕ್ಷಣಾ ಕೇಂದ್ರಗಳನ್ನು ಕೊಟ್ಟಿದ್ದಾನೆ. ಗುಜರಾತ್, ಹರಿಯಾಣ, ತಮಿಳುನಾಡು, ಅಸ್ಸಾಂ, ಪಾಣಿಪತ್, ಕಯಾಲಿ, ಬೊಂಗೈಗಾಂವ್, ಮನಾಲಿ ಇವು ಪ್ಲೇಸ್ಗಳು, ಇವು ರಾಜ್ಯಗಳು. ಇವು ಪಾಣಿಪತ್ ಅನ್ನುವ ಸಂಸ್ಕರಣಾ ಕೇಂದ್ರ ಎಲ್ಲೈತಿ ಆ ರೀತಿ ಕೇಳ್ತಿದ್ದಾನೆ. ಓಕೆ, ಈಗ ಗುಜರಾತ್ ಒಳಗೆ ಯಾವುದೈತೆ ಅಂತ ನೋಡೋದಾದ್ರೆ ಗುಜರಾತ್ ಒಳಗೆ ಕಯಾಲಿ ಇದು ಎಲ್ಲೈತೆ ಅಂದರೆ ಗುಜರಾತ್ನಾಗ ಐತಿ. ಓಕೆ, ನೆಕ್ಸ್ಟ್ ಪಾಣಿಪತ್ ಎಲ್ಲೈತೆ ಅಂದರೆ ಇದು ಹರಿಯಾಣದಾಗ ಐತಿ. ಓಕೆ, ಪಾಣಿಪತ್ ಹರಿಯಾಣ ಇದು ಇಲ್ಲಿ ಒಂದು ಐತಿ ನೋಡಿ, ಅಂದರೆ 2ನೇ ಆಪ್ಷನ್ ರೈಟ್. ಆಮೇಲೆ ತಮಿಳ್ನಾಡಿನಾಗ ಏನೈತಿ? ತಮಿಳ್ನಾಡಿನಲ್ಲಿ ಮನಾಲಿ. ಬೊಂಗೈಗಾಂವ್ ಅಂತ ಇದು ಎಲ್ಲೈತೆ ಅಂದರೆ ತೈಲ ಸಂಸ್ಕರಣಾಗಾರ ಅಸ್ಸಾಂನಲ್ಲಿ ಐತಿ. ನೆಕ್ಸ್ಟ್, ಇಲ್ಲೊಂದು ಕ್ವಶನ್ ಬಿಟ್ಟೆ. 87 ಕೆಳಕಂಡ ಕರ್ನಾಟಕದ ಜಿಲ್ಲೆಗಳನ್ನು ಅವುಗಳು ಹೊಸದಾಗಿ ಉದಯಿಸಿದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಕೆಳಕಂಡ ಕರ್ನಾಟಕದ ಜಿಲ್ಲೆಗಳನ್ನು ಅವುಗಳು ಹೊಸದಾಗಿ ಉದಯಿಸಿದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಯಾದಗಿರಿ, ರಾಮನಗರ, ಆಮೇಲೆ ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆಪ್ಷನ್ ಯಾವುದಂದರೆ ಆರ್ಡರ್ ವೈಸ್ ಕೇಳಿದ್ದಾನೆ. ಯಾವ್ಯಾವ ಜಿಲ್ಲೆಗಳು ಯಾವಾಗ ಉದಯಿಸಿದ್ವು ಅದನ್ನ ಆರ್ಡರ್ ವೈಸ್ ಕೇಳಿದ್ದಾನೆ. ಓಕೆ, ಇದರಲ್ಲಿ ಹೇಳೋದಾದರೆ
ಫಸ್ಟ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ, ಓಕೆ. ಸೆಕೆಂಡ್ ಚಾಮರಾಜನಗರ, ಥರ್ಡ್ ರಾಮನಗರ, ಫೋರ್ತು ಯಾದಗಿರಿ. ಯಾದಗಿರಿ ಲಾಸ್ಟ್ ಅಂತ ಗೊತ್ತಿದ್ರೆ ಸಾಕು, ಒಂದೇ ಲಾಸ್ಟ್ ಇರೋದು, ಓಕೆ. ಅದರಿಂದ ಒಂದೇ ಆಪ್ಷನ್ ರೈಟ್. ನೆಕ್ಸ್ಟ್, ಈ ಕೆಳಕಂಡಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಕೋರಾಪಟ್, ಕಟ್ನಿ, ಗುಮ್ಲಾ, ಬಿಲಾಸ್ಪುರ್ ಅಂತ ಕೇಳಿದರೆ ಇವು ಜೋಡಿಗಳು ಕೆಲವೊಂದು ಯಾವುದು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳ್ತಾರೆ. 82ನೇ ಕ್ವಶನ್ಗೆ ಗುಮ್ಲಾ ಇದೆಯಲ್ಲ ಜಾರ್ಖಂಡ್, ಇದು ರೈಟ್. ಗುಮ್ಲಾ ಜಾರ್ಖಂಡ್ ರೈಟ್. ಇವೆರಡು ಉಲ್ಟಾ ಆಗಿದ್ದಾವೆ, ಓಕೆ. ನೆಕ್ಸ್ಟ್, ಕರ್ನಾಟಕದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ಇದು ರೆಗ್ಯುಲರ್ ಕ್ವಶನ್ ಇದು, ಓಕೆ. ಮಧುಗಿರಿ ಬೆಟ್ಟ, ಇದು ರೆಗ್ಯುಲರ್ ಕ್ವಶನ್. ನಾವು ಏಕಶಿಲಾ ಬೆಟ್ಟ, ಅತ್ಯಂತ ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ, ಅತ್ಯಂತ ತಗ್ಗು ಪ್ರದೇಶ, ಅವೆಲ್ಲ ರೆಗ್ಯುಲರ್ ಕ್ವಶನ್ ಅವು. ನೆಕ್ಸ್ಟ್ ಕ್ವಶನ್, 92ನೇ ಕ್ವಶನ್ ಈಗ ಪಟ್ಟಿ 1ರಲ್ಲಿ ನೀಡಲಾಗಿರುವ ಭಾರತೀಯ ಸಂವಿಧಾನದ ವೈಶಿಷ್ಟ್ಯತೆಗಳು ಪಟ್ಟಿ 2ರಲ್ಲಿ ನೀಡಲಾಗಿರುವ ದೇಶದೊಡನೆ ಹೊಂದಿಸಿ ಈ ಕೆಳಗಿನ ಸಂಕೇತಗಳು ಯಾವ್ಯಾವ ದೇಶದಿಂದ ಏನೇನು ಎರವಲ್ಪಡ್ತೀವಿ ಅನ್ನೋದು ಕೇಳಿದ್ದೇನೆ. ಸಂಸದೀಯ ರೂಪದ ಸರ್ಕಾರ, ಅಧಿಕಾರಗಳ ಪ್ರತ್ಯೇಕತೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ತುರ್ತು ಉಪಬಂಧಗಳು ಅಂತ ಕೊಟ್ಟಿದ್ದೇನೆ. ಸಂಸದೀಯ ರೂಪದ ಸರ್ಕಾರ ಇದು ಎಲ್ಲಿಂದ ಬರ್ತದೆ ಅಂದರೆ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂದರೆ ಇದನ್ನ UK ಇಂದ ಎರವಲು ಪಡ್ಕೊಂಡಿರ್ತಾರೆ. ಹಂಗಂದ್ರೆ ಮೂರು ಇವೆರಡರಲ್ಲಿ ಈಗ 2 ಮತ್ತು 3ರಲ್ಲಿ ಆನ್ಸರ್ ಇರುತ್ತೆ ಈಗ. ನೆಕ್ಸ್ಟ್, ಸಂಸದೀಯ ರೂಪದ ಸರ್ಕಾರದ UK ಆಯ್ತಾ. ಅಧಿಕಾರಗಳ ಪ್ರತ್ಯೇಕತೆ ಇದನ್ನ ಎಲ್ಲಿಂದ ಪಡ್ಕೊಂಡಿದ್ದಾರೆ ಅಂದರೆ ಇದು ಕೂಡ USA ಇಂದ ಪಡ್ಕೊಂಡಿದ್ದಾರೆ. ಅಧಿಕಾರ ಪ್ರತ್ಯೇಕತೆಯನ್ನು USA ಇಂದ ಪಡ್ಕೊಂಡಿದ್ದಾರೆ. ಇಲ್ಲಿ ಕೂಡ 4 ಇದೆ, ಇಲ್ಲಿ ಕೂಡ 4 ಇದೆ, ಹಾಗಾದ್ರೆ ಗೊತ್ತಾಗಲ್ಲ. ರಾಜನೀತಿ ನಿರ್ದೇಶಕ ತತ್ವಗಳನ್ನು ಎಲ್ಲಿಂದ ಪಡ್ಕೊಂಡಿದ್ದಾರೆ? ಐರ್ಲೆಂಡ್ ಇಂದ ಪಡ್ಕೊಂಡಿದ್ದಾರೆ. ರಾಜನೀತಿ ನಿರ್ದೇಶಕ ತತ್ವಗಳು ಐರ್ಲೆಂಡ್ ಅಂದ್ರೆ 1ನೇ ಆಪ್ಷನ್ ಇಲ್ಲಿದೆ. ಹಾಗಿದ್ರೆ 3ನೇ ಆಪ್ಷನ್ ರೈಟ್. ತುರ್ತು ಸಂದರ್ಭದಲ್ಲಿ ನಿರ್ಬಂಧಗಳು ಇದು ಜರ್ಮನಿಯಿಂದ. ತುರ್ತು ಉಪಬಂಧಗಳನ್ನು ಜರ್ಮನಿಯಿಂದ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಇಂದ, ಸಂಸದೀಯ ರೂಪದ ಸರ್ಕಾರ UK, ಅಧಿಕಾರ ಪ್ರತ್ಯೇಕತೆ ಇದನ್ನು USA ಇಂದ. ನೆಕ್ಸ್ಟ್, 95ನೇ ಕ್ವಶನ್, ಭಾರತೀಯ ಸಂವಿಧಾನದ ಅಡಿಯಲ್ಲಿ ವಾರ್ಷಿಕ ಹಣಕಾಸು ವಿವರ ಪತ್ರ ಎಂದರೆ ಏನಂತ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಹೇಳೋದಾದ್ರೆ ವಾರ್ಷಿಕ ಬಜೆಟ್ ಅಂತ ಕರೀತಾರೆ ಇದಕ್ಕಷ್ಟೇ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ರಾಷ್ಟ್ರದಿಂದ ಎಷ್ಟು ಜನರು ಪ್ರತಿನಿಧಿಸಬಹುದು? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ರಾಷ್ಟ್ರದಿಂದ ಎಷ್ಟು ಜನ ಪ್ರತಿನಿಧಿಸಬಹುದು ಅಂತ ಕೇಳಿದ್ರೆ ಸಿಂಪಲ್ ಕ್ವಶನ್, 5 ಜನ ಪ್ರತಿನಿಧಿಸಬಹುದು. ನೆಕ್ಸ್ಟ್, 97ನೇ ಕ್ವಶನ್ ಏನಂದ್ರೆ ಭೂಮಿಯ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಭೂಮಿ ಯೋಜನೆ ಭೂ ದಾಖಲೆಗಳ ಘನೀಕರಣಕ್ಕೆ, ಇದು ಪಂಚಾಯತಲ್ಲಿ ಬರುತ್ತೆ ನೋಡಿ, ಭೂ ದಾಖಲೆಗಳ ಘನೀಕರಣಕ್ಕೆ ಅದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಸುಂದರ್ಲಾಲ್ ಬಹುಗುಣ್. ನೆಕ್ಸ್ಟ್, 93ನೇ ಕ್ವಶನ್, ಪೌರತ್ವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಭಾರತವು ಏಕಪೌರತ್ವವನ್ನು ಹೊಂದಿದೆ. ಭಾರತೀಯ ಸಂವಿಧಾನದ ಭಾಗ 1 ಪೌರತ್ವವನ್ನು ಸ್ವಾಧೀನಪಡಿಸಿಕೊಳ್ಳುವ ವಿಧಾನಗಳನ್ನು ವಿವರಿಸುತ್ತದೆ. ಸಂಸತ್ತು ಅಥವಾ ಯಾವುದೇ ರಾಜ್ಯ ಶಾಸಕಾಂಗವು ಪೌರತ್ವ ಸ್ವಾಧೀನ ಮತ್ತು ಮುಕ್ತಾಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿಬಂಧನೆಗಳನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವ್ದು ರೈಟ್ ಆನ್ಸರ್ ಅಂದರೆ ಭಾರತವು ಏಕಪೌರತ್ವವನ್ನು ಹೊಂದಿದೆ ಅಂತ ಹೇಳಿರೋದೇ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರಜಾಪ್ರಭುತ್ವವೆಂದರೆ ಎಲ್ಲರಿಗೂ ಭಾಗವಹಿಸಲು ಅವಕಾಶ ನೀಡುವ ಸರ್ಕಾರ ಎಂದಿದ್ದು ಯಾರು? ಈ ಹೇಳಿಕೆಯನ್ನು ಯಾರು ಕೊಟ್ಟಾರೆ ಅಂದರೆ ಜಾನ್ ಸೀಲಿ ಅವರು. ಪ್ರಜಾಪ್ರಭುತ್ವ ಎಂದರೆ ಎಲ್ಲರಿಗೂ ಭಾಗವಹಿಸಲು ಅವಕಾಶ ನೀಡುವ ಸರ್ಕಾರ ಅಂತಂದು ಹೇಳಿದವರು ಜಾನ್ ಸೀಲಿ. ನೆಕ್ಸ್ಟ್, ರಾಯಭಾರಿಗಳನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ? ಬೇರೆ ದೇಶದಲ್ಲಿ ಹೋಗ್ತಾರಲ್ಲ, ರಾಯಭಾರಿಯನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಇರುತ್ತೆ. ನೆಕ್ಸ್ಟ್ ಕ್ವಶನ್, 100ನೇ ಕ್ವಶನ್, ಫೈನಲ್ ಕ್ವಶನ್, ಲಾಸ್ಟ್ನೇ ಕ್ವಶನ್, ಓಕೆ. ಹಕ್ಕುಗಳೆಂದರೆ ಮನುಷ್ಯನ ವ್ಯಕ್ತಿತ್ವ ಪರಿಪೂರ್ಣ ವಿಕಾಸಕ್ಕೆ ಅವಕಾಶ ಮಾಡಿಕೊಡುವ ಸಾಮಾಜಿಕ ಜೀವನದ ಅಂಶಗಳು ಎಂದು ಯಾರು ಕರೆದಿದ್ದಾರೆ? ಹಕ್ಕುಗಳೆಂದರೆ ಮನುಷ್ಯನ ವ್ಯಕ್ತಿತ್ವದ ಪರಿಪೂರ್ಣ ವಿಕಾಸಕ್ಕೆ ಅವಕಾಶ ಮಾಡಿಕೊಡುವ ಸಾಮಾಜಿಕ ಜೀವನದ ಅಂಶಗಳು ಎಂದು ಯಾರು ಕರೆದಿದ್ದಾರೆ ಅಂದರೆ ಲಾಸ್ಕಿ ಅವರು ಕರೆದಿದ್ದಾರೆ. ಆಪ್ಷನ್ 3 ಏನಿದೆ ಅಲ್ವ, ಲಾಸ್ಕಿ ಅವರು ಕರೆದಿದ್ದಾರೆ. ಐ ಹೋಪ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಗ್ರೂಪಿಗಾಗಲಿ KSಗಾಗಲಿ ಅಂತ ನಿಮಗೆ ಇವಾಗ ನಿಮಗೆ ಬ್ಲೂ ಪ್ರಿಂಟ್ ತಲೆಯಲ್ಲಿ ಬಂದಿದೆ ಅಂತ ಭಾವಿಸ್ತೀನಿ ನಾನು. ಇದೇ ರೀತಿ ಕ್ವಶನ್ಸ್ ಬರ್ತವೆ, ಓಕೆ. ಕ್ಲಾಸ್ ನೀವು ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದರದ್ದು ಯೂಸಸ್ ತೊಗೊಳ್ಳಿ. ಇವತ್ತು ನಾವು ಯಾವ್ದು ಸಾಲ್ವ್ ಮಾಡಿದ್ವಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೇಪರ್ HK ಪೇಪರ್ ಆಗಿರ್ತದೆ. ಏಪ್ರಿಲ್ನಲ್ಲಿ ನಡೆದಿರ್ತದೆ 2023ರಲ್ಲಿ. ನಾನ್ HKದು ನಿನ್ನೆ ಅದರಲ್ಲಿ ಬಂದಿದೆ, ಓಕೆನಾ. ಐ ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಪೇಪರನ್ನು ನಾನು
ಡಿಸ್ಕ್ರಿಪ್ಷನ್ ಅಂತ ನೋಡಿ, ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನ ಪೋಸ್ಟ್ ಮಾಡ್ತೀನಿ. ಯಾರು ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸ್ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.